ಜಾತಿ ವರ್ಣ ವ್ಯವಸ್ಥೆಯು ಇಲ್ಲಿ ಹುಟ್ಟುವ ಮಕ್ಕಳ ಸಾಮಾಜಿಕ ಚಲನೆಯ ಕಾಲು ಕತ್ತರಿಸಿ ಚಲನೆಯೇ ಇಲ್ಲದಂತೆ ಮಾಡಿದೆ. ಒಪ್ಪಿತ ಮೌಲ್ಯವಾಗಿಸಿ, ಸ್ವೀಕರಿಸಿದ ಮೌಲ್ಯವಾಗಿಸಿ, ಸ್ಥಾಪಿತ ಮೌಲ್ಯವಾಗಿಸಿ ಮಾನವತೆಯನ್ನು ಕೊಂದು ಹುಟ್ಟಿಸುವಂತ ಯಶಸ್ವಿ ಶಸ್ತ್ರಚಿಕಿತ್ಸೆ ಇಲ್ಲಿ ಜರುಗುತ್ತದೆ. ಪ್ರಜಾಪ್ರಭುತ್ವ ಅನ್ನುವಂತ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಗೆಪಾಟ್ಲಿಗೆ ಗುರಿಯಾದಷ್ಟು ಬೇರೆ ಯಾವ ದೇಶದಲ್ಲೂ ನಗೆಪಾಟಲ್ಲಿ ಗುರಿಯಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ದೇವನೂರು ಮಹದೇವ ಅವರು ಬರೆದಿರುವಂತಹ ಒಂದು ವಿಶೇಷವಾದಂತಹ ಗದ್ಯ ಲೇಖನ ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಅಂತ ಅದ್ಭುತವಾದಂತಹ ಶೀರ್ಷಿಕೆ ಕೊಟ್ಟಿದ್ದಾರೆ. ಮಾನವೀಯತೆ ಅನ್ನುವಂಥದ್ದು ಯಾವ ಕಾಲಕ್ಕಿಂತಲೂ ಈ ಕಾಲದಲ್ಲಿ ಹೆಚ್ಚು ಚರ್ಚೆಗೆ ಒಳಗಾಗಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರಲ್ಲ, ಅದು ಅದ್ಭುತ ಮತ್ತು ದುರಂತನೂ ಕೂಡ. ಯಾಕೆ ದುರಂತ ಅಂತ ಮಾತಾಡ್ತೀನಿ. ಬನ್ನಿ, ಈ ಥರದೊಂದು ವಿಶೇಷವಾದಂತಹ ಗದ್ಯ ಲೇಖನವನ್ನು ಬರೆದುಕೊಟ್ಟಿರುವಂಥ ನಮ್ಮ ದೇವನೂರು ಮಹದೇವ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ದೇವನೂರ ಮಹದೇವ ಹುಟ್ಟಿದ್ದು 1948ರಲ್ಲಿ. ಸ್ವತಂತ್ರ ಬಂದ 1 ವರ್ಷದ ತರುವಾಯ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ನಮ್ಮ ಈ ದೇವನೂರು ಮಹದೇವ ಅವರು ಹುಡ್ತಾರೆ. ದೇವನೂರು, ನಂಜನಗೂಡು ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಅದರ ಜೊತೆಗೆ ಮೈಸೂರು ಮಹಾರಾಜ ಕಾಲೇಜಿನಿಂದ BA ಪದವಿ ಪಡೆದ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಪದವಿಯನ್ನು ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವರು ಪದವಿಯನ್ನು ಪಡೆದುಕೊಳ್ತಾರೆ ಮತ್ತು ಅದರ ಜೊತೆಗೆ MA ಪದವಿಯನ್ನು ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಳ್ತಾರೆ. ಬಹಳ ಅದ್ಭುತವಾದಂತಹ ವರ್ಣರಂಜಿತವಾದಂತಹ ವ್ಯಕ್ತಿತ್ವ ಇರುವಂತಹ ದೇವನೂರು ಮಹದೇವ ಅವರು ಮಾನವೀಯ ಕಾಳಜಿಯನ್ನ ಇಟ್ಕೊಂಡು ಯಾವುದೇ ಮನುಷ್ಯ ಯಾವುದೇ ದೇಶದಲ್ಲಿ ತೊಂದರೆಯಲ್ಲಿದ್ದರೂ ಕೂಡ ಅದರ ಬಗ್ಗೆ ಧ್ವನಿ ಎತ್ತುವಂತಹ ಅಂತಃಕರಣವನ್ನು ಇಟ್ಕೊಂಡಿರೋರು. ಕೆಲ ಕಾಲ ಮೈಸೂರಿನ CIIL ನಲ್ಲಿ ಕೆಲಸ ಮಾಡಿ ಅಲ್ಲಿಯ ರಸ್ತೆಗೆ ರಾಜೀನಾಮೆ ನೀಡಿ ವ್ಯವಸಾಯದಲ್ಲಿ ತೊಡಗಿದರು. ಬಹಳ ಮುಖ್ಯ ನೋಡಿ. ಹೆಸರು, ಹಣ ಇವೆಲ್ಲ ಬಂದಾಗ ಸಹಜವಾಗಿ ಆ ಮನುಷ್ಯ ವ್ಯವಸಾಯದ ಕಡೆ ಮುಖ ಮಾಡಲ್ಲ, ಜಾಲಿಯಾಗಿ ಐಷಾರಾಮಾಗಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ದೇವನೂರು ಮಹದೇವ ಅವರು ಮರಳಿ ಮಣ್ಣಿಗೆ ಅನ್ನುವ ಹಾಗೆ ಅವರ ವೃತ್ತಿಗೆ ರಾಜೀನಾಮೆಯನ್ನ ಕೊಟ್ಟು, ಬಹಳ ಒಳ್ಳೆ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ವ್ಯವಸಾಯದಲ್ಲಿ ತೊಡಕೋತಾರೆ. ಅದು ಅವರ ಶ್ರೇಷ್ಠತೆ. ಸರ್ವೋದಯ ಕರ್ನಾಟಕ ಪಕ್ಷದ ಅಧ್ಯಕ್ಷರಾಗಿದ್ದರು ದೇವನೂರು ಮಹದೇವ ಅವರು. ಈಗ ಸ್ವರಾಜ್ ಇಂಡಿಯಾ ಪಕ್ಷದ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರುವವರು ಇವರು. ಇವರ ಕೃತಿಗಳು ದ್ಯಾವನೂರು, ಒಡಲಾಳ, ಕುಸುಮಬಾಲೆ, ಎದೆಗೆ ಬಿದ್ದ ಅಕ್ಷರ. ಬಹಳ ಚೆನ್ನಾಗಿದೆ ಇವೆಲ್ಲ. ಎದೆಗೆ ಬಿದ್ದ ಅಕ್ಷರ ಲೇಖನಗಳ ಸಂಗ್ರಹ. ದ್ಯಾವನೂರು ಅನ್ನುವಂಥದ್ದು ಕಥಾ ಸಂಕಲನ, ತುಂಬಾ ಚೆನ್ನಾಗಿದೆ. ಒಡಲಾಳ ಅನ್ನುವಂಥದ್ದು ಒಂದು ಕಿರು ಕಾದಂಬರಿ, ಕುಸುಮಬಾಲೆ ಅನ್ನುವಂಥದ್ದು ಒಂದು ಕಿರು ಕಾದಂಬರಿ. ಈ 2 ಕಾದಂಬರಿಗಳು ಅದ್ಭುತವಾಗಿದ್ದಾವೆ. ಒಡಲಾಳ ಅಂತ ಅಂದ್ಬಿಟ್ಟು ಒಂದು ಅದ್ಭುತವಾದಂತಹ ಸಂಚಲನವನ್ನು ಉಂಟು ಮಾಡಿದಂತಹ ಕಾದಂಬರಿ ಅದು. ಎದೆಗೆ ಬಿದ್ದ ಅಕ್ಷರ ಇದು ಲೇಖನಗಳ ಸಂಗ್ರಹ. ಇಷ್ಟು ಪುಸ್ತಕಗಳು ತುಂಬಾ ಸೊಗಸಾಗಿದ್ದಾವೆ. ದೇವನೂರ ಮಹದೇವ ಜೊತೆ ಮಾತುಕತೆ ಅನ್ನುವಂತಹ ಇನ್ನೊಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರ ಜೊತೆಗೆ ವಚನ ಪಾಲಕ ಶ್ರೀರಾಮನ ನ್ಯಾಯದ ಗಂಟೆ ಅನ್ನುವಂಥ ಬಹಳ ಇತ್ತೀಚಿನ ಕೃತಿಗಳಿವು. ಇದನ್ನು ಕೂಡ ಸೊಗಸಾಗಿ ಬರೆದಿದ್ದಾರೆ. ಒಂದು ಸಾರಿ ಯಾರೇ ಆದ್ರೂ ಓದಲೇಬೇಕಾಗತ್ತೆ. 1984ರಲ್ಲಿ ಇವರ ಕಾದಂಬರಿ ಒಡಲಾಳಕ್ಕೆ ಕಲ್ಕತ್ತೆಯ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ. ಅದಾದ್ಮೇಲೆ 1990ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು ಒಡಲಾಳ ಮಾತ್ರಕ್ಕೆ. 1995ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ. 2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳು ಸಂಧಿವೆ ಶ್ರೀಯುತರಿಗೆ. 2013ರಲ್ಲಿ ಹಂಪಿ ಕನ್ನಡ ವಿವಿಯ ನಾಡೋಜ ಹಾಗೂ ಮೈಸೂರು ವಿವಿಯ ಗೌರವ ಡಾಕ್ಟರೇಟ್ಗಳಿಂದ ಪುರಸ್ಕೃತರಾಗಿದ್ದಾರೆ. ಇಂಥವ್ರನ್ನ ಹುಡುಕಿ ಡಾಕ್ಟರೇಟ್ಗಳನ್ನು ಕೊಡಬೇಕಾಗಿರೋದು. ಅದು ವಿಶ್ವವಿದ್ಯಾನಿಲಯಗಳ ಘನತೆಗೂ ಕೂಡ ತಕ್ಕುದಾಗುತ್ತೆ. ಅಂತ ಅದ್ಭುತವಾದಂತಹ ಕೆಲಸಗಳನ್ನು ಮಾಡಿರುವಂತಹ ವಿಶ್ವವಿದ್ಯಾನಿಲಯಗಳಿಗೆ ನಾವು ಪ್ರೀತಿಪೂರ್ವಕವಾಗಿ ನಮಸ್ಕಾರ ಮಾಡಲೇಬೇಕಾಗುತ್ತೆ. ಗೌರವ ಡಾಕ್ಟರೇಟ್ ಅನ್ನ ಪಡೆದುಕೊಂಡಿದ್ದಾರೆ ನಮ್ಮ ದೇವನೂರು ಮಹದೇವ ಅವರು.
ಮುಂದಕ್ಕೆ ನೋಡಿ, 1975ರಲ್ಲಿ ಜಯಪ್ರಕಾಶ್ ನಾರಾಯಣ ಅವರು ಮೈಸೂರಿಗೆ ಬಂದಾಗ ಬೃಹತ್ ಬಹಿರಂಗ ಸಭೆಯ ಅಧ್ಯಕ್ಷತೆ ವಹಿಸಿದ್ದು ದೊಡ್ಡ ಗೌರವ. 1975ರಲ್ಲಿ ಜಯಪ್ರಕಾಶ್ ನಾರಾಯಣ, JP ಅಂತ ನಾವೇನು ಕರಿತೀವಿ, ಅವರು ಮೈಸೂರಿಗೆ ಬಂದಾಗ ಆ ಬೃಹತ್ ಬಹಿರಂಗ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದು ದೇವನೂರು ಮಹಾದೇವ್ ಅವರ ಘನತೆಗೆ ಕೊಟ್ಟಂತ ಗೌರವ. ಅಲ್ಲದೆ 1979ರಲ್ಲಿ ಚಾರಿತ್ರಿಕ ಮಹತ್ವವುಳ್ಳ ಪ್ರಥಮ ಬಂಡಾಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವನ್ನು ಪಡೆದಿದ್ದಾರೆ. ಪ್ರಥಮ ಬಂಡಾಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿದ್ರು. 1989ರಲ್ಲಿ ಅಮೆರಿಕದ ಅಯೋವಾ ನಗರದಲ್ಲಿ ನಡೆದ ಇಂಟರ್ ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಂನಲ್ಲಿ ಭಾಗವಹಿಸಿದ್ದರು. ಅಮೆರಿಕದ ಅಯೋವಾ ನಗರದಲ್ಲಿ ನಡೆದಂತ, ಅಂದ್ರೆ ಎಷ್ಟರಲ್ಲಿ, 1989ರಲ್ಲಿ ಅಮೆರಿಕದ ಅಯೋವಾ ನಗರದಲ್ಲಿ ಇಂಟರ್ ನ್ಯಾಷನಲ್ ರೈಟಿಂಗ್ ಪ್ರೋಗ್ರಾಂನಲ್ಲಿ ಇವರು ಭಾಗವಹಿಸಿದ್ರು. ಅದು ಕೂಡ ಒಂದು ಗೌರವ ತರುವಂತ ವಿಷಯ. ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ಅನ್ನುವಂಥ ಈ ಲೇಖನ ಇಲ್ಲಿಂದ ಆರಂಭ ಆಗುತ್ತೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಈಗಿನ ಕಾಲಕ್ಕೆ ಮಾನವೀಯತೆ ಬಗ್ಗೆ ಮಾತಾಡಬೇಕಾಗಿರುವಂಥ ತುರ್ತು ಇಂದೆಂದಿಗಿಂತಲೂ ಕೂಡ ಇಂದು ಹೆಚ್ಚು ಅಗತ್ಯ, ಅನಿವಾರ್ಯವನ್ನ ಕಂಡಿರೋದು ದುರಂತ. ನಾನು ಯಾಕೆ ದುರಂತ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ಹೆಚ್ಚು ವಿದ್ಯಾಭ್ಯಾಸವನ್ನ ಪಡ್ಕೊಂಡಾಗ, ಶಿಕ್ಷಿತನಾದಾಗ, ವಿದ್ಯಾವಂತನಾದಾಗ ಸುಸಂಸ್ಕೃತನಾಗಬೇಕಾಗಿತ್ತು. ಮಾನವೀಯ ವಿದ್ಯಾಭ್ಯಾಸ ಹೆಚ್ಚಾದಾಗ ಮಾನವೀಯತೆ ಗಟ್ಟಿಯಾಗಬೇಕು. ಆದರೆ ಈಗಿನ ಕಾಲಕ್ಕೆ ಮಾನವೀಯತೆ ಅನ್ನುವಂಥದ್ದು ಸಾಯ್ತಾ ಇದೆ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ನಾವು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ಒಂಚೂರು ಮಾತಾಡಬೇಕಾಗಿತ್ತು. ನಮ್ಮಲ್ಲಿ ಆಬ್ಸೆನ್ಸ್ ಆಗಿರುವಂತಹ ಆ ಮಾನವೀಯತೆಯ ಕುರಿತು ಮಾತಾಡಬೇಕು ಅಂತ ಈ ಥರದ್ದೇ ಚಿಂತನೆ ಇಟ್ಕೊಂಡಿರುವಂತಹ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು ಮಾನವೀಯತೆ ಎಂಬ ಮರೀಚಿಕೆ ಅನ್ನುವಂಥ ಲೇಖನವನ್ನು ಬರೀತಾರೆ. ಮಾನವೀಯತೆ ಈಗ ಸತ್ತೋಗ್ತಾ ಇದೆ, ಸಿಗ್ತಾ ಇಲ್ಲ, ಅದನ್ನ ನಾವೀಗ ಹುಡುಕೊಳ್ಬೇಕಾಗಿದೆ ನಮ್ಮ ಒಳಗಡೆ ಅಂತ ಅಂದ್ಬಿಟ್ಟು ಅವರು ಕೂಡ ಪಾಪ ಸಂಕಟವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನಮ್ಮ ದೇವನೂರು ಮಹಾದೇವ ಅವರು ಅದ್ಭುತವಾಗಿ ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಭಾಷಣವನ್ನು ಮಾಡ್ತಾ ಇರೋದು. ಬಹಳ ಸೊಗಸಾಗಿದೆ ಈ ಭಾಷಣ. ನಾನು ಅಕಸ್ಮಾತ್ ಓದಿದವನು. ಹಳ್ಳಿನಲ್ಲಿ ಹುಟ್ಟಂತ ಇವರು, ಹಳ್ಳಿನಲ್ಲಿ ಹುಟ್ಟ ಯಾರೇ ಆಗಿರ್ಲಿ, ಬಹಳ ಹಿಂದಕ್ಕೆ, ಒಂದು 50 ವರ್ಷದ ಹಿಂದಕ್ಕೆ ಹಳ್ಳಿಯಲ್ಲಿ ಹುಟ್ಟೋರು ಓದ್ತಾರೆ ಅಂದ್ರೆ ಆಶ್ಚರ್ಯ, ಅದು ಅಚ್ಚರಿ. ಆ ಥರದ್ದೊಂದು ಕಾಲದಲ್ಲಿ ಪಾಪ ನಮ್ಮ ದೇವನೂರು ಮಹಾದೇವ ಅವರು ಹೇಳ್ತಾ ಇರೋದು, ನಾನು ಅಕಸ್ಮಾತ್ ಓದಿದವನು, ಆಕ್ಸಿಡೆಂಟಲ್ಲಿ ಅವರು ಓದ್ದವರು ಅಂತ ಹೇಳ್ತಾ ಇರೋದು. ಹಾಗೇನೆ ಅಕಸ್ಮಾತ್ ಕಥೆನೋ ಕವನನೋ ಬರೆದವನು. ನಾನು ಹೇಗೆ ಆಕಸ್ಮಿಕವಾಗಿ ಓದಿದ್ನೋ ಹಾಗೇನೆ ಕಥೆನೋ ಕವನನೋ ಕೂಡ ಆಕಸ್ಮಿಕವಾಗಿ ಬರೆದದ್ದು ನಾನು. ಈ ಆಕಸ್ಮಿಕ ಸಂಭವಿಸ್ತಿದ್ದರೆ ನಾನು ಇಲ್ಲಿರ್ತಿರ್ಲಿಲ್ಲ. ನಾನು ಓದಿದ್ದು ಮತ್ತು ಬರೆದಿದ್ದು ಇವೆರಡೂ ಸಂಭವಿಸ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಮತ್ತೆ ನಮ್ಮೂರಲ್ಲೆಲ್ಲೋ ಜೀತ ಮಾಡ್ತಾ ಇರಬೇಕಿತ್ತು. ನಾನು ಓದ್ಲಿಲ್ಲ ಅಂತಿದ್ದಿದ್ರೆ, ಬರೀಲಿಲ್ಲ ಅಂತಿದ್ದಿದ್ರೆ ನಮ್ಮೂರಿನಲ್ಲೆಲ್ಲ ಜೀತ ಮಾಡಬೇಕಾಗಿತ್ತು. ಜೀತನ ಫ್ಯುಡಲಿಸಮ್ ಊಳಿಗಮಾನ್ಯ ಪದ್ಧತಿ ಅಂತ ನಾವು ಕರಿತೀವಲ್ಲ, ಜೀತ ಪದ್ಧತಿ ಅಂತ ನಾವು ಕರಿತೀವಲ್ಲ, ಹಾಗೆ ಯಾರ್ದೋ ಮನೆಯಲ್ಲಿ ಜೀತ ಮಾಡಬೇಕಾಗಿತ್ತು. ಓದ್ಲಿಲ್ಲ ಅಂದ್ರೆ ನಾನು ಯಾರ್ದೋ ಮನೆಯಲ್ಲಿ ಜೀತ ಮಾಡ್ಬೇಕಾಗಿತ್ತು ಅಂತ ಕುವೆಂಪು ಅವರು ಹೇಳ್ಕೊತಾರೆ. ಅದು ಬಹಳ ಸೊಗಸಾಗಿರುವಂತ ಮಾತುಗಳವೆಲ್ಲ. ಅಂದ್ರೆ ಓದು ಅನ್ನುವಂಥದ್ದು ಮನುಷ್ಯನನ್ನ ತುಂಬಾ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಮತ್ತು ಮಾನವೀಯವಾಗಿ ಯೋಚನೆ ಮಾಡಕ್ಕೆ, ಚಿಂತನೆಗೆ ಹೆಚ್ಚಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯಾರ್ದೋ ಹೊಲದಲ್ಲಿ ದುಡಿತ, ಆ ದುಡಿಮೆಗೂ ಅದರ ಫಲಕ್ಕೂ ಆ ದುಡಿಯುವ ನನಗೂ ಎಂಥದ್ದು ಸಂಬಂಧನೇ ಇಲ್ಲದೆ ಇರಬೇಕಿತ್ತು. ನಾನು ಓದ್ಲಿಲ್ಲ ಅಂದಿದ್ರೆ ಯಾರ್ದೋ ಹೊಲದಲ್ಲಿ ದುಡಿತಾ ಇರಬೇಕಾಗಿತ್ತು. ಬಹಳ ಮುಖ್ಯವಾದಂಥ ಅಂಶ ನೋಡಿ ಇದು. ಆ ದುಡಿಮೆಗೂ ಅದರ ಫಲಕ್ಕೂ ನಾವು ದುಡಿತಾನೆ ಇರ್ತೀವಿ, ಕೆಲಸ ಮಾಡ್ತಾನೆ ಇರ್ತೀವಿ. ನಾವು ಮಾಡೋ ಕೆಲಸಕ್ಕೂ ನಾವು ತಗೊಳ್ಳೋ ಪಗಾರಕ್ಕೂ ಸಂಬಂಧವೇ ಇರೋದಿಲ್ಲ. ಅದ್ರ ಅರಿವು ನಮ್ಗೆ ಆಗೋದೇ ಇಲ್ಲ. ಅರಿವಾದ್ರೂ ಕೇಳುವಂತ ಚೈತನ್ಯ ಕಳ್ಕೊಂಡ್ಬಿಟ್ಟಿರ್ತೀವಿ, ಧ್ವನಿ ಎತ್ತುವಂತ ಚೈತನ್ಯ ಕಳ್ಕೊಂಡ್ಬಿಟ್ಟಿರ್ತೀವಿ. ಅಥವಾ ಧ್ವನಿ ಎತ್ತಿದ್ರೆ ನಮ್ಮ ದುಡಿಮೆಗೆ ಕನ್ನ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಭಯ ಪಡ್ತಿರ್ತೀವಿ. ಈ ಥರದೊಂದು ವಾತಾವರಣದಲ್ಲಿ ಮಾನವೀಯತೆಯನ್ನು ಹುಡುಕ್ಬೇಕು ಅಂತ ಹೊರಟಿರೋ ನಾವುಗಳು ನಿಜವಾಗ್ಲೂ ಅದರ ಶೋಧನೆಯಲ್ಲಿ ಯಶಸ್ಸನ್ನ ಕಾಣ್ತೀವ?
ಅದು ಬಹಳ ಮುಖ್ಯವಾದಂಥ ಅಂಶ. ಯಾರಲ್ಲಿ ಮಾನವೀಯತೆ ಅಬ್ಸೆಂಟ್ ಆಗಿರುತ್ತೋ, ಎಲ್ಲೆಲ್ಲೆಲ್ಲ ಈ ಮಾನವೀಯತೆ ಅನ್ನುವಂಥದ್ದು ಗೈರು ಹಾಜರಾಗಿರುತ್ತೋ ಅಲ್ಲೆಲ್ಲ ಆ ದುಡಿಮೆಗೂ ಅದರ ಫಲಕ್ಕೂ ಸಂಬಂಧವೇ ಇಲ್ಲದೆ ಇರುವ ಹಾಗೆ ಬದುಕ್ತಾ ಇರಬೇಕಾಗತ್ತೆ. ನನಗೂ ಎಂಥದೋ ಸಂಬಂಧನೇ ಇಲ್ಲದೆ ಇರಬೇಕಿತ್ತು. ಯಾರ್ದೋ ಹೊಲದಲ್ಲಿ ದುಡಿತಾ ಆ ದುಡಿಮೆಗೂ ಅದರ ಫಲಕ್ಕೂ ಆ ದುಡಿಯುವ ನನಗೂ ಎಂಥದೂ ಸಂಬಂಧನೇ ಇಲ್ಲದೆ ಇರಬೇಕಾಗಿತ್ತು. ಎಂಥ ನೋವಿನ ಸಂಗತಿ ಅಲ್ವೇನ್ರಿ ಓದಿಲ್ಲ ಅಂದ್ರೆ. ಈಗ ಓದಿರುವಂತ ಸಂದರ್ಭದಲ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರುವಂತ ಕೆಲಸಕ್ಕೂ ನಾವು ತಗೊಳ್ಳೋ ಪಗಾರಕ್ಕೂ ಸಂಬಂಧವೇ ಇಲ್ಲದೆ ಬದುಕ್ತಾ ಇರುವಂತ ವಾತಾವರಣ ಈಗಿನ ಕಾಲಕ್ಕೂ ಇದೆ. ಇದು ಪ್ರಜಾಪ್ರಭುತ್ವದ ಅತ್ಯಂತ ದುರಂತ. ಧನಿಯನ್ನ ನಾವು ಎಷ್ಟೋ ಸಂದರ್ಭದಲ್ಲಿ ಕಳ್ಕೊಂಡ್ಬಿಟ್ಟಿರ್ತೀವಿ, ಮೊಟಕ್ ಮಾಡ್ಕೊಂಡ್ಬಿಡ್ತೀವಿ, ಯಾವುದೋ ಇಕ್ಕಟ್ಟಿಗೆ, ಮುಲಾಜ್ಗೆ, ದಾಕ್ಷಿಣ್ಯಕ್ಕೆ ಒಳಗಾಗೋಗಿರ್ತೀವಿ. ಈ ತರದ್ ಯಾವುದನ್ನು ಅರ್ಥ ಮಾಡ್ಕೊಳ್ದೇ ಇರೋರು ಅವಿವೇಕವನ್ನ ಮೆರಿತಾ ಇರ್ತಾರೆ. ಇಲ್ಲೆಲ್ಲವೂ ಬೇಕಾಗಿರುವಂಥದ್ದು ಏನು ಅಂದ್ರೆ ಮಾನವೀಯತೆ ಅನ್ನುವಂಥದ್ದು, ಹ್ಯುಮ್ಯಾನಿಸಮ್ ಅನ್ನುವಂಥದ್ದು ಎಲ್ಲಿ ಅಬ್ಸೆಂಟ್ ಆಗೋಗುತ್ತೋ, ಎಲ್ಲಿ ಗೈರು ಹಾಜರಾಗೋಗುತ್ತೋ, ಎಲ್ಲಿ ಕಳೆದೋಗಿರುತ್ತೋ ಅಲ್ಲಿ ಈ ತರದ ಶೋಷಣೆಗಳು ನಡೀತಾನೆ ಇರ್ತವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ನಮ್ಮ ದೇವನೂರು ಮಹಾದೇವ. ಬಹುತೇಕ ಎಲ್ಲ ಶೂದ್ರರ ಕಥೆಯು ಹೀಗೆ ಇರಬಹುದು. ನನ್ನ ಬದುಕು ಕೂಡ ಹೇಗಿದೆಯೋ ಹಾಗೇನೆ ಬಹುತೇಕ ಎಲ್ಲ ಶೂದ್ರರ ಬದುಕು ಕೂಡ ಹೀಗೇನೆ ಇರಬಹುದು. ಈಗ ನನ್ನ ಎದೆಗೆ ಅಕ್ಷರ ಬಿದ್ದಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈಗ ನನ್ನ ಎದೆಗೆ ಅಕ್ಷರ ಬಿದ್ದೆ, ಈಗ ನಾನು ಒಂಚೂರು ವಿದ್ಯಾವಂತನಾಗಿದ್ದೀನಿ. ತಿಳಿದವರ ಒಡನಾಟದಿಂದ ಒಂದಿಷ್ಟು ತಿಳಿದಿದೆ. ತಿಳಿದವರ ಸಹವಾಸದಿಂದ, ಒಡನಾಟದಿಂದ, ಅವ್ರ ಜೊತೆ ಹೋಗಿ ಬಂದು ಮಾಡ್ತಾ ಇರೋದ್ರಿಂದ, ಕಲಿತಾ ಇರೋದ್ರಿಂದ, ಕುತ್ಕೋತಾ ಇರೋದ್ರಿಂದ, ಸಹಯೋಗದಿಂದ ನನಗೂ ಒಂದಷ್ಟು ತಿಳಿದಿದೆ. ಈ ತಿಳಿವಳಿಕೆಯಿಂದ ಅಷ್ಟಿಷ್ಟು ನನಗೂ ಕಾಣ್ತಿದೆ. ಈ ತಿಳುವಳಿಕೆಯಿಂದ ಅಷ್ಟೋ ಇಷ್ಟ ನನಗೂ ಕಾಣ್ತಾ ಇದೆ ಅಂತಂದ್ರೆ, ತಿಳುವಳಿಕೆಯಿಂದ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಅಂದ್ಬಿಟ್ಟು ನಾನು ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ವಿವೇಚನೆ ಮಾಡ್ಕೊಳ್ಳಕ್ ಸಾಧ್ಯ ಆಗಿದೆ ಅಂತ ಇವ್ರು ಮಾತಾಡ್ತಾ ಇರೋದು. ಇದ ಕಂಡಾಗ ಒಂದೊಂದು ಸಲ ಅನ್ಸುತ್ತೆ, ಇಂದು ಒಬ್ಬ ಆದಿ ಜನಾಂಗದವನು ಸಂವೇದನಾಶೀಲನಾದರೆ ಅದೊಂದು ರೌರವ ನರಕ. ತುಂಬಾ ಚೆನ್ನಾಗಿದೆ ಇದು ನೋಡಿ. ಏನ್ ಹಿಂಗ್ ಹೇಳ್ತಾ ಇದ್ದಾರಲ್ಲ, ಇಂದು ಒಬ್ಬ ಆದಿ ಜನಾಂಗದವನು ಸಂವೇದನಾಶೀಲನಾದರೆ ಅದೊಂದು ರೌರವ ನರಕ. ಒಬ್ಬ ಆದಿ ಜನಾಂಗದವನು, ಹಿಂದುಳಿದವನು ಸೆನ್ಸಿಟಿವ್ ಆಗೋದ್ರೆ ಗೊತ್ತಾಯ್ತಾ, ಅದೊಂದು ರೌರವ ನರಕ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತಂದ್ರೆ, ಸಿದ್ಧಲಿಂಗಯ್ಯ ಅವರ ಆತ್ಮಕಥೆ ಇದೆ, ಊರು ಕೇರಿ ಅಂತ ಅಂದ್ಬಿಟ್ಟು, ಬಹಳ ಸೊಗಸಾಗಿದೆ. ಅದರಲ್ಲಿ ಆರಂಭದಲ್ಲಿ ಅವ್ರು ಬರೀತಾರೆ, ಬಹಳ ಸೊಗಸಾಗಿದೆ. ನಾವು ಹುಡುಗರೆಲ್ಲ ಆಡ್ತಾ ಇದ್ವಿ, ಒಂದು ಮೋಜು ಕಾಣಿಸ್ತು ನಮ್ಗೆ. ಏನಂದ್ರೆ ದೂರದಲ್ಲಿ ಹೊಲ ಉಳ್ತಾ ಇದ್ರು. ಆ ಹೊಲ ಉಳ್ತಾ ಇದ್ದಾಗ ಆ ಹೇರು ಉಳುವಂತ ಏನು ನೇಗಿಲಿದೆಯಲ್ಲ, ಆ ನೇಗಿಲಿಗೆ ಒಂದು ಕಡೆಗೆ ಒಂದು ದನವನ್ನ ಕಟ್ಟಿದ್ರು, ಇನ್ನೊಂದು ಕಡೆಗೆ ನನ್ನ ಅಪ್ಪನನ್ನ ಕಟ್ಟಿದ್ರು. ಏರನ್ನ ಇಳಿದೇ ಇದ್ದಾಗ ನನ್ನ ಅಪ್ಪನಿಗೆ ಚಾಟಿಗೆ ಏಟು ಬೀಳ್ತಾ ಇತ್ತು ಅಂತ. ಈ ರೀತಿಯ ಸಂಕಟವನ್ನ, ಈ ರೀತಿಯ ನೋವನ್ನ ಒಬ್ಬ ವಿದ್ಯಾವಂತ ಕಂಡಾಗ, ಅಥವಾ ಈ ರೀತಿಯ ಒಂದು ಸಂಕಟವನ್ನ, ದುರಂತವನ್ನ, ದೃಶ್ಯವನ್ನ ಒಬ್ಬ ವಿದ್ಯಾವಂತ ಕಂಡಾಗ, ಇವ್ರು ಯಾಕೆ ಹಿಂಗಿದ್ದಾರೆ, ಇವ್ರನ್ನ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ನೋಟವನ್ನ ನೋಡಿ ಸಹಿಸ್ಕೊಳ್ಳೋದಿದೆಯಲ್ಲ, ಆ ಸೆನ್ಸಿಟಿವ್ ಮ್ಯಾಟರ್ ಇದೆಯಲ್ಲ, ಆ ಸಂವೇದನಾಶೀಲತೆ ಇದೆಯಲ್ಲ, ಅದೊಂದು ರೌರವ ನರಕ. ಅದನ್ನ ಫೀಲ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ರೌರವ ನರಕವೇ. ಅವನಿಗೆ ಕಾಣುತ್ತೆ ತನ್ನ ಸಂಬಂಧಿಗಳು ಹಸಿವಿನಿಂದ ಸಾಯ್ತಾ ಇರೋದು. ಯಾಕೆ ರೌರವ ನರಕ ಅಂತ ಅವ್ರು ಮಾತಾಡ್ತಾರೆ ನೋಡಿ. ಸಂವೇದನಾಶೀಲನ ಅದೊಂದು ರೌರವ ನರಕ. ಯಾಕೆ ಅಂದ್ರೆ ಅವನಿಗೇನ್ ಕಾಣಿಸುತ್ತೆ, ತನ್ನ ಸಂಬಂಧಿಗಳು ಹಸಿವಿನಿಂದ ಸಾಯ್ತಾ ಇರೋದು. ತನ್ನ ಸಂಬಂಧಿಗಳು, ಇವನು ವಿದ್ಯಾವಂತನಾಗಿ ಇವನ್ ಚೆನ್ನಾಗಿರ್ತಾನೆ, ಆದ್ರೆ ಇವನ್ ಸಂಬಂಧಿಗಳು ರೌರವ ನರಕವನ್ನು ಅನುಭವಿಸ್ತಾ ಇರ್ತಾರೆ, ಹಸಿವಿನಿಂದ ಸಾಯ್ತಾ ಇರ್ತಾರೆ, ದುಡಿತಾ ಇರ್ತಾರೆ, ದುಡಿಮೆಗೂ ತನ್ನ ಫಲಕ್ಕೂ ಸಂಬಂಧವೇ ಇಲ್ಲದೆ ಬದುಕ್ತಾ ಇರ್ತಾರೆ. ಅದು ಗೊತ್ತಾಗೋದು ವಿದ್ಯಾವಂತನಾದಾಗ ಅಂತ. ವಿದ್ಯಾವಂತನಾಗಿ ಹೆಚ್ಚು ಸಂವೇದನಾಶೀಲನಾದಾಗ ಈ ರೀತಿಯ ದೃಶ್ಯಗಳು ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇರೋದು.
ಬೀದಿಲಿ ಭಿಕ್ಷೆ ಬೇಡೋದು, ಜೀವಂತ ಸುಡಿಸಿಕೊಳ್ಳೋದು, ಪಶು ತರ ದುಡಿಯೋದು, ಅವಾಗ ದಕ್ಕದೆ ಇರೋದು, ಇದರ ಜೊತೆಗೇನೆ ಹುಟ್ಟಿದ ತಪ್ಪಿಗೆ ತೂಚಿ ಅನ್ನಿಸಿಕೊಳ್ಳೋದು. ಎಷ್ಟು ಚೆನ್ನಾಗಿದೆ ನೋಡಿ. ದಲಿತರು ಅನ್ನೋ ಕಾರಣಕ್ಕೆ, ಕೆಳವರ್ಗದವರು ಅನ್ನೋ ಕಾರಣಕ್ಕೆ ಮನುಷ್ಯರನ್ನ ಹೀನಾಯವಾಗಿ ಕಾಣುವಂತಹ ಒಂದು ಸಮಾಜ ಪರಿಸರ ಯಾವ ಕಾಲಕ್ಕೂ ಇತ್ತು. ಈಗಿನ ಕಾಲಕ್ಕೆ ನಮ್ಮ ಮಾನವೀಯ ಚಿಂತಕ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಅದೆಲ್ಲವೂ ಕೂಡ ಹೋಗಿದೆ ಅಂತ ಒಂದು ರೀತಿಯ ನೆಮ್ಮದಿ. ಆದರೆ ಈ ರೀತಿಯ ವ್ಯವಸ್ಥೆಯನ್ನ ಕಂಡಾಗ ಬೀದಿಲಿ ಭಿಕ್ಷೆ ಬೇಡೋದು, ಜೀವಂತ ಸುಡಿಸಿಕೊಳ್ಳೋದು, ಪಶು ತರ ದುಡಿಯೋದು, ಅವಾಗ ದಕ್ಕದೇ ಇರೋದು, ಪಶು ತರ ದುಡಿಯೋದು, ಪ್ರಾಣಿ ತರ ದುಡಿಯೋದು, ಆ ದುಡ್ದಿದ್ದ ತಕ್ಕಂಗೆ ಹಣ ಪಗಾರ ಅವನ ಕೈಗೆ ಸಿಗದೆ ಇರೋದು ಇದೆಯಲ್ಲ, ಇದರ ಜೊತೆಗೇನೆ ಹುಟ್ಟಿದ ತಪ್ಪಿಗೆ ಚೀತು ಅಂತ ಅನ್ಸ್ಕೊಳ್ಳೋದು. ಜಾತಿ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಗೊತ್ತಾಯ್ತಾ, ಅಥವಾ ಸ್ಥಿತಿಗತಿಯ ಕಾರಣಕ್ಕೆ ಚೀತು ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ದುರಂತ ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡೋಣ ಏನ್ ಮಾತಾಡ್ತಾರೆ. ಈ ನನ್ನ ಹಿನ್ನೆಲೆಯಲ್ಲಿ ಈ ರೀತಿ ನನ್ನ ಹಿನ್ನೆಲೆ ಇದೆ, ನನ್ನ ಫ್ಲಾಶ್ ಬ್ಯಾಕ್ ಇದೆ, ನನ್ನ ಬ್ಯಾಕ್ ಗ್ರೌಂಡ್ ಇದೆ. ಇದು ನೇರವಾಗಿ ದೇವನೂರು ಮಹಾದೇವ ಮಾತಾಡ್ತಾ ಇರೋದು. ಈ ನನ್ನ ಹಿನ್ನೆಲೆಯಲ್ಲಿ ಒಂದೆರಡು ಮಾತಿಗೆ ಬರ್ತೇನೆ. ಸಾಮಾನ್ಯವಾಗಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಮಾತನ್ನ ನಾವು ಆಗಾಗ ಹೇಳ್ತೇವೆ. ಭಾಷಣದಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾರೆ ನೋಡಿ. ಅವಾಗವಾಗ ನಾವು ಸಾಮಾನ್ಯವಾಗಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂತಹ ಮಾತುಗಳನ್ನ ಆಡ್ತಿರ್ತೀವಿ, ಕೇಳ್ತೇವೆ, ಹೇಳ್ತೇವೆ. ಇವಕ್ಕೂ ಸಾಹಿತ್ಯಕ್ಕೂ ಹುಟ್ಟ ಸಂಬಂಧ ಇದೆಯೇನೋ ಎಂಬಷ್ಟು. ಮಾನವೀಯತೆ ಅನ್ನುವಂಥದ್ದನ್ನ, ಸ್ವಾತಂತ್ರ್ಯ ಅನ್ನುವಂಥದ್ದನ್ನ, ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನ ಸಾಹಿತಿಗಳು ಮಾತಾಡಿದಷ್ಟು ಯಾರೂ ಮಾತಾಡಿಲ್ಲ. ಇವಕ್ಕೂ ಸಾಹಿತ್ಯಕ್ಕೂ ಹುಟ್ಟ ಸಂಬಂಧ ಇದೆಯೇನೋ ಎಂಬಷ್ಟು ಆಪ್ತವಾಗಿ ಆ ವಿಷಯಗಳ ಬಗ್ಗೆ ಮಾತಾಡ್ತೀವಿ ನಾವು. ಈ ಜಾತಿ ಅಸಮಾನತೆಯ ಇಂಡಿಯಾದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇವು ಒಂದೊಂದು ಸಲ ಯಮದೂತರ ತರ ಕಾಣತೊಡಗುತ್ತದೆ ಅಲ್ವೇನ್ರಿ? ಜಾತಿ ಅಸಮಾನತೆಯ ಇಂಡಿಯಾದಲ್ಲಿ ಎಂತ ನೋವಿನ ಸಂಗತಿಯನ್ನು ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ಜಾತಿ ಅಸಮಾನತೆ ಇದೆ. ಅವರು ಇಂಡಿಯಾದಲ್ಲಿ ಅಂತ ಹೇಳ್ತಾ ಇಲ್ಲ, ಜಾತಿ ಅಸಮಾನತೆಯ ಇಂಡಿಯಾದಲ್ಲಿ, ಅಂದ್ರೆ ಈಗಿನ ಕಾಲಕ್ಕೂ ಜಾತಿಯಿಂದ ಅಸಮಾನತೆಯನ್ನ ನಡೆಸ್ತಾ ಇದ್ದಾರೆ ಅಂತ, ಅಸಮಾನತೆಯನ್ನ ತೋರ್ತಾ ಇದ್ದಾರೆ ಅಂತ. ಅಂತ ಸಂದರ್ಭದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಆಗ್ಲಿ ಇವು ಒಂದೊಂದು ಸಲ ಯಮದೂತರ ತರ ಕಾಣತೊಡಗುತ್ತವೆ. ಇವೆಲ್ಲ ಯಾರಿಗೆ ಇದೆ? ನಮ್ಮ ಬೆನ್ನ ಹಿಂದೆ ಏನೇನೋ ಎಳ್ಳಷ್ಟು ಅರಿವೆ ಇಲ್ಲದ ಕೋಟಿ ನೋಡಿ, ಅರಿವೇ ಇಲ್ಲದ ಇವೆಲ್ಲ ಯಾರಿಗೆ ಇದೆ? ನಮ್ಮ ಬೆನ್ನ ಹಿಂದೆ ಏನೇನು ಎಳ್ಳಷ್ಟು ಅರಿವೇ ಇಲ್ಲದ ಕೋಟಿ ನಿಮ್ಮಂತಹ ನರಮನಸ್ಸರು ಇದ್ದಾರೆ. ಇವುಗಳ ತಿಳುವಳಿಕೆ ಇಲ್ಲದೆ, ಇವುಗಳ ಬಗ್ಗೆ ಯೋಚನೆ ಇಲ್ಲದೆ ಕೋಟಿ ಜನ ಹಂಗೆ ಬದುಕ್ಬಿಡ್ತಾ ಇದ್ದಾರೆ. ಅಸಮತೆ ಪಾತಾಳ ಆಕಾಶದಷ್ಟು ಇರೋ ಇಲ್ಲಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಜಾತಿ ಮೇಲೆ, ಆಸ್ತಿ ಮೇಲೆ ಉಳ್ಳವರ ಸ್ವಾತಂತ್ರ್ಯ ಎಂದೇ ಅರ್ಥವಲ್ಲವೇ? ಚೆನ್ನಾಗಿದೆ. ಅಸಮತೆ ಪಾತಾಳ ಆಕಾಶದಷ್ಟು ಇರೋ ಇಲ್ಲಿ ಸ್ವಾತಂತ್ರ್ಯ. ಅಸಮತೆ ಅನ್ನುವುದು ಪಾತಾಳ ಆಕಾಶದಷ್ಟು, ಪಾತಾಳ ಮತ್ತು ಆಕಾಶದಷ್ಟು ಅಂತರವನ್ನು ಇಟ್ಕೊಂಡಿರ್ಬೇಕಾದ್ರೆ ಇಲ್ಲಿ ಸ್ವಾತಂತ್ರ್ಯ ಅನ್ನೋದು, ವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಜಾತಿ ಮೇಲೆ ಮತ್ತು ಆಸ್ತಿ ಮೇಲೆ ಉಳ್ಳವರ ಸ್ವಾತಂತ್ರ್ಯ ಎಂದೇ ಹೇಳ್ತಾ ಇರೋದು. ಇಲ್ಲ ದೊಡ್ಡ ಜಾತಿಯವರಾಗಿರಬೇಕು, ಇಲ್ಲ ಅಂತಂದ್ರೆ ಉಳ್ಳವರ ಸ್ವಾತಂತ್ರ್ಯ ಅಂತ ಹೇಳ್ತಾ ಇರೋದು. ಅಂಥವ್ರಿಗೆ ಮಾತ್ರ ಸ್ವಾತಂತ್ರ್ಯದ ಅರ್ಥ ಅಥವಾ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಅಸಮತೆಯಲ್ಲಿ ನಿಜವಾದ ಸ್ವಾತಂತ್ರ್ಯವು ಉಂಟಾಗುವುದು ಇಲ್ಲವೇನೋ? ಅಸಮತೆಯಲ್ಲಿ ನಿಜವಾದ ಸ್ವಾತಂತ್ರ್ಯ ಉಂಟಾಗಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಭೀಕರತೆ ಎಂದರೆ ಇಂಡಿಯಾದ ಸನಾತನ ಸುಲಿಗೆ ಮನಸ್ಸು. ಎಷ್ಟು ಸೊಗಸಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ಸನಾತನ ಸುಲಿಗೆ ಮನಸ್ಸು ಬಂಡವಾಳಶಾಹಿಗಿಂತಲೂ ಕ್ರೂರವಾಗಿ, ಕುಟಿಲವಾಗಿ ಇದೆಯೇನೋ ಅನ್ನಿಸುತ್ತದೆ.
ಬಂಡವಾಳಶಾಹಿಗಳಿದ್ರು, ಕ್ಯಾಪಿಟಲಿಸ್ಟ್ ಅಂತ, ವಸಾಹತುಶಾಹಿಗಳಿದ್ರು, ಇವರೆಲ್ಲರೂ ಇದ್ರು. ಅವ್ರಿಗಿಂತಲೂ ಕೂಡ ತುಂಬಾ ಭೀಕರವಾಗಿ ಅಮಾನವೀಯವಾಗಿ ನಡ್ಕೊಳ್ಳೋದು ಈ ಸನಾತನ ಸುಲಿಗೆ ಮನಸ್ಸು. ನಿನ್ನ ಮುಟ್ಟಿಸ್ಕೊಳಕ್ಕೆ ದೂರ ಆಗು ಅಂತ ಅನ್ನೋದು. ಯಾವುದೋ ಕಾರಣಕ್ಕೆ ಇನ್ಯಾವುದೋ ಕಾರಣಕ್ಕೆ ಅವನನ್ನ ಸುಲಿಗೆ ಮಾಡೋದು, ಅವನ ಹತ್ರ ಇರೋದನ್ನ ಕಿತ್ಕೊಳ್ಳೋದು, ಆ ಥರ ಮಾಡೋದಿದೆಯಲ್ಲ, ಅದನ್ನ ಸನಾತನ ಸುಲಿಗೆ ಮನಸ್ಸು ಅಂತ ಕರೀತಾರೆ. ಅಂಥವ್ರು ಬಂಡವಾಳಶಾಹಿಗಿಂತಲೂ ಕ್ರೂರವಾಗಿ ಕುಟಿಲವಾಗಿ ಇದೆಯೇನೋ ಅನಿಸ್ತದೆ. ಜಾತಿ ವರ್ಣ ವ್ಯವಸ್ಥೆಯು ಇಲ್ಲಿ ಹುಟ್ಟುವ ಮಕ್ಕಳ ಸಾಮಾಜಿಕ ಚಲನೆಯ ಕಾಲು ಕತ್ತರಿಸಿ ಚಲನೆಯೇ ಇಲ್ಲದಂತೆ ಮಾಡಿದೆ. ಜಾತಿ ವರ್ಣ ವ್ಯವಸ್ಥೆಯು ಇಲ್ಲಿ ಹುಟ್ಟುವ ಮಕ್ಕಳ ಸಾಮಾಜಿಕ ಚಲನೆಯ ಕಾಲು ಕತ್ತರಿಸಿ ಚಲನೆಯೇ ಇಲ್ಲದಂತೆ ಮಾಡಿದೆ ಅಂತ. ಈ ಜಾತಿ ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಹುಟ್ಟುವ ಮಕ್ಕಳ ಹೊಸ ರೀತಿಯಲ್ಲಿ ಆಲೋಚನೆ ಮಾಡೋದಕ್ಕೆ, ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರುವಾಗ ಮಾಡ್ಬಿಟ್ಟಿದೆ. ಅದನ್ನೇ ಹೇಳ್ತಾ ಇರೋದು ಇವರು, ಸಾಮಾಜಿಕ ಚಲನೆಯ ಕಾಲು ಕತ್ತರಿಸಿ ಚಲನೆಯೇ ಇಲ್ಲದಂತೆ ಮಾಡಿದೆ ಅಂತ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆರ್ಥಿಕ ಸ್ಪರ್ಧೆಯ ಏರಿಳಿತದಿಂದ ಬಡವ ಬಲ್ಲಿದನು ಆಗಬಹುದು. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆರ್ಥಿಕ ಸ್ಪರ್ಧೆಯ ಏರಿಳಿತದಿಂದ ಬಡವ ಬಲ್ಲಿದನು ಆಗಬಹುದು. ಬಡವ ಬಲ್ಲಿದನು ಆಗಬಹುದು. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಆರ್ಥಿಕ ಸ್ಪರ್ಧೆ ಏರಿಳಿತದಿಂದ ಅಪ್ ಅಂಡ್ ಡೌನ್ಸ್ ಇಂದ ಬಡವನು ಕೂಡ ಬಲ್ಲಿದ ಆಗ್ಬೋದು, ಶ್ರೀಮಂತ ಆಗ್ಬೋದು. ಕೀಳಾದವನು ಮೇಲೂ ಆಗಬಹುದು. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅಲ್ಲಿ ಅಸಮಾನ ವ್ಯವಸ್ಥೆಯ ಬಗ್ಗೆ ಅಸಮಾಧಾನವಾದರೂ ಇರುತ್ತದೆ. ಅದು ಬಹಳ ಮುಖ್ಯ. ಮುಂದಕ್ಕೆ ನೋಡಿ. ಆದರೆ ಈ ಮೇಲು ಕೀಳಿನ ಜಾತಿಯ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮಗು ಹುಟ್ಟುತ್ತಲೇ ಅದರ ಮಿದುಳಲ್ಲಿ ಅಸಮಾನತೆಯನ್ನು, ಮೇಲು ಕೀಳ್ತನಗಳನ್ನು ಒಪ್ಪಿತ ಮೌಲ್ಯವಾಗಿಸಿ ಮಾನವತೆಯನ್ನು ಕೊಂದು ಹುಟ್ಟಿಸುವಂತ ಯಶಸ್ವಿ ಶಸ್ತ್ರಚಿಕಿತ್ಸೆ ಇಲ್ಲಿ ಜರುಗುತ್ತದೆ. ಇದು ಬಹಳ ಮುಖ್ಯವಾದದ್ದು. ದೇವನೂರು ಮಹಾದೇವ ಹೇಳ್ತಾ ಇರುವಂತಹ ಈ ಲೇಖನದಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಶ ಇದು. ಆದರೆ ಈ ಮೇಲು ಕೀಳಿನ ಜಾತಿಯ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮಗು ಹುಟ್ಟುತ್ತಲೇ ಅದರ ಮೆದುಳಲ್ಲಿ ಅಸಮಾನತೆಯನ್ನು, ಮೇಲು ಕೀಳ್ತನಗಳನ್ನು ಒಪ್ಪಿತ ಮೌಲ್ಯವಾಗಿಸಿ, ನೋಡಿ, ಒಪ್ಪಿತ ಮೌಲ್ಯವಾಗಿಸಿ, ಸ್ವೀಕರಿಸಿದ ಮೌಲ್ಯವಾಗಿಸಿ, ಸ್ಥಾಪಿತ ಮೌಲ್ಯವಾಗಿಸಿ ಮಾನವತೆಯನ್ನು ಕೊಂದು ಹುಟ್ಟಿಸುವಂತ ಯಶಸ್ವಿ ಶಸ್ತ್ರಚಿಕಿತ್ಸೆ ಇಲ್ಲಿ ಜರುಗುತ್ತದೆ. ಯಾವುದೇ ಮಗು ಹುಟ್ಟಿದಾಗ ಜಾತಿಯ ವರ್ಣ ವ್ಯವಸ್ಥೆಯಲ್ಲಿ ಮಗು ಹುಟ್ಟುತ್ತಲೇ ಅದರ ಮೆದುಳಿನಲ್ಲಿ ಅಸಮಾನತೆಯನ್ನು, ಮೇಲು ಕೀಳ್ತನಗಳನ್ನು ಒಪ್ಪಿತ ಮೌಲ್ಯವಾಗಿಸಿ ಮಾನವತೆಯನ್ನು ಕೊಂದು ಹುಟ್ಟಿಸುವಂತ ಯಶಸ್ವಿ ಶಸ್ತ್ರಚಿಕಿತ್ಸೆ ಇಲ್ಲಿ ಜರುಗುತ್ತದೆ. ಮೇಲ್ವರ್ಗದಲ್ಲಿ ಒಂದು ಮಗು ಹುಟ್ಟಾ, ಆ ಮಗುಗೆ ಹುಟ್ಟುತ್ತಲೇ ಕೆಲಸ್ತಿರ್ತಾರೆ. ಕೀಳು ವರ್ಗದವರನ್ನ ಕಂಡಾಗ ನೀನು ಅವನನ್ನು ಮುಟ್ಟಿಸ್ಕೋಬಾರ್ದು, ಅವನನ್ನು ದೂರದಲ್ಲಿ ಇರಬೇಕು, ಆಯ್ತಾ, ಅವನನ್ನ ನಿನ್ನ ಸರಿಸಮಕ್ಕೆ ಅವನನ್ನು ಕಾಣಬಾರ್ದು ಅಂಥೇಳಿ ಮೇಲ್ವರ್ಗದ ಮಗುವಿಗೆ ಹೇಳ್ಕೊಳ್ತಾ ಬಂದ್ರೆ, ಕೆಳವರ್ಗದವ್ರು ಏನ್ ಮಾಡ್ತಾರೆ, ಅಪ್ಪ ಅವ್ರು ನಮಗಿಂತ ದೊಡ್ಡವರು, ಅವರು ನಮಗಿಂತ ಜಾತಿಲಿ ದೊಡ್ಡವರು, ಅವ್ರನ್ನ ಮುಟ್ಟಿಸ್ಕೊಳಂಗಿಲ್ಲ, ಅವ್ರ ಮನೆ ಒಳಕ್ ಹೋಗಂಗಿಲ್ಲ, ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡ್ಬೇಕು, ಅವ್ರು ನಮಗೆ ದೇವ್ರ ಸಮಾನ. ಈ ಥರದ್ದನ್ನೆಲ್ಲ ಕೆಳವರ್ಗದಲ್ಲಿ ಹುಟ್ಟಿದ ಮಕ್ಕಳಿಗೆ ಚಿಕ್ಕನ್ನಲ್ಲೇ ಬೋಧೆ ಮಾಡಿ ಅದನ್ನ ಸ್ಥಾಪಿತ ಮೌಲ್ಯ ಅಥವಾ ಒಪ್ಪಿತ ಮೌಲ್ಯವನ್ನಾಗಿಸ್ತಾರೆ. ನಾವು ಇರಬೇಕಾದ್ದೇ ಹಿಂಗೆ. ಮೇಲ್ವರ್ಗದ ಮಕ್ಕಳು ಹಂಗನ್ಕೋತಾರೆ, ಕೆಳವರ್ಗದ ಮಕ್ಕಳು ಹಿಂಗನ್ಕೋತಾರೆ. ಇದು ಹಿಂಗಲ್ಲ ರೀ. ಮಾನವೀಯತೆ ಅನ್ನುವಂಥದ್ದು ಎಲ್ಲರಿಗೂ ಒಂದೇ, ಮಾನವೀಯವಾಗಿ ಬದುಕ್ಬೇಕು ನಾವು ಅನ್ನುವಂಥದ್ದನ್ನು ಯಾರು ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ಈ ವ್ಯವಸ್ಥೆ ಹಿಂಗೆ ಜರುಗ್ತಾ ಇದೆ. ನೋಡಿ, ಮಾನವೀಯತೆಯನ್ನು ಕೊಂದು ಹುಟ್ಟಿಸುವಂತ ಯಶಸ್ವಿ ಶಸ್ತ್ರಚಿಕಿತ್ಸೆ ಇಲ್ಲಿ ಜರುಗುತ್ತದೆ, ಚಿಕ್ಕನ್ನಲ್ಲೇ ನಡೆಯುತ್ತೆ ಅಂತ ಹೇಳ್ತಾ ಇರೋದು. ಇಂಥದ್ದು ಭೂಮಿ ಮೇಲೆ ಮತ್ತೆಲ್ಲೂ ಇರಲಾರದು. ಭಾರತದಲ್ಲಿ ನಡೆಯುವಂತಹ ಈ ರೀತಿಯ ಅವಿವೇಕದ ಶಸ್ತ್ರಚಿಕಿತ್ಸೆ ಮನುಷ್ಯನ ಮೆದುಳಿನಲ್ಲಿ ಭಾವನಾತ್ಮಕವಾಗಿ ಸೃಷ್ಟಿಸುವಂತಹ ಈ ಶಸ್ತ್ರಚಿಕಿತ್ಸೆ ಇದೆಯಲ್ಲ, ಈ ಜಗತ್ತಿನ ಇನ್ಯಾವ ಮೂಲೆಯಲ್ಲೂ ಇಲ್ಲ ಅಂತ ಹೇಳ್ತಾ ಇರೋದು. ಇದು ಶೋಚನೀಯ. ಇಂಥದ್ದು ಭೂಮಿ ಮೇಲೆ ಮತ್ತೆಲ್ಲೂ ಇರಲಾರದು. ಇದು ಸುಲಿಗೆಯ ಅಮೆರಿಕವು ಸುಲಿಗೆಯನ್ನು ಶಾಶ್ವತಗೊಳಿಸಲು ಇಲ್ಲಿಂದಲೇ ಕಲಿಯುವುದು ಬಹಳವಿದೆ ಎಂಬಂತಿದೆ. ಸಹಜವಾಗಿ ಸುಲಿಗೆ ಮಾಡೋದ್ರಲ್ಲಿ, ಸುಂಕವನ್ನು ವಿಧಿಸೋದ್ರಲ್ಲಿ
ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಸುಲಿಗೆ ಮಾಡಿ ಶ್ರೀಮಂತ ರಾಷ್ಟ್ರವಾಗಿರುವಂತ ಅಮೆರಿಕನೂ ಕೂಡ ಇಲ್ಲಿ ಹೇಗೆ ಸುಲಿಗೆ ಮಾಡುವಂಥದ್ದನ್ನ ಕಲಿಬೇಕು ಅನ್ನುವಂಥದ್ದನ್ನ ಬಹಳ ಇದೆ ಅಂತ ಹೇಳ್ತಾ ಇರೋದು. ಅಮೆರಿಕವು ಸುಲಿಗೆಯನ್ನು ಶಾಶ್ವತಗೊಳಿಸಲು ಇಲ್ಲಿಂದಲೇ ಕಲಿಯುವುದು ಬಹಳವಿದೆ. ಅಮೆರಿಕವು ಕೂಡ ಇಲ್ಲಿ ಸುಲಿಗೆಯನ್ನು ಶಾಶ್ವತಗೊಳಿಸ್ಕೊಳ್ಳೋದು ಹೇಗೆ ಅಂತ ಅದನ್ನು ಕಲಿಯೋದು ಇಲ್ಲಿದೆ ಅಂತ. ಭಾರತೀಯ ಜಾತಿ ವರ್ಣ ವ್ಯವಸ್ಥೆಯಲ್ಲಿ, ವರ್ಗ ವ್ಯವಸ್ಥೆಯಲ್ಲಿ ಇವೆಲ್ಲವೂ ಅಷ್ಟು ಗಟ್ಟಿಮುಟ್ಟಾಗಿದ್ದಾವೆ ಅಂತ ಹೇಳ್ತಾ ಇರೋದು ಸುಲಿಗೆ ವಿಚಾರದಲ್ಲಿ. ಸುಮ್ಮನೆ ಒಂದು ಉದಾಹರಣೆಗೆ, ಇಂಡಿಯಾದಲ್ಲಿ ಕಡು ಬಡತನದೊಡನೆ ಅವಮಾನಿತ ದಲಿತರು, ಅರಳದಂತೆ ಕುಗ್ಗಿದ ಮಹಿಳೆಯರು, ತುಳಿತಕ್ಕೊಳಗಾದ ತಳ ಸಮುದಾಯದವರು, ಅನುಮಾನಿತ ಮುಸ್ಲಿಮರು ಸೇರಿದರೆ ಅದೇ ಜನಸಂಖ್ಯೆಯ 80% ಅಲ್ಪಸಂಖ್ಯಾತರು ಅಂತ ಹೇಳ್ತಾ ಇದ್ದೀರಲ್ಲ. ಅಥವಾ ಸುಲಿಗೆಗೆ, ಶೋಷಣೆಗೆ ಒಳಗಾಗಿರೋರು ಅಷ್ಟೂ ಜನನ ಸೇರಿಸ್ಕೊಂಡ್ರೆ ನಾವು ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ದಾರಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಹೋಗ್ತೀವಿ ನಾವು. ಇಂಡಿಯಾದಲ್ಲಿ ಕಡು ಬಡತನದೊಡನೆ ಅವಮಾನಿತ ದಲಿತರು ಇವರೆಷ್ಟು ಜನ ಇದ್ದಾರೆ, ಅರಳದಂತೆ ಕುಗ್ಗಿದ ಮಹಿಳೆಯರು ಎಷ್ಟು ಜನ ಇದ್ದಾರೆ, ತುಳಿತಕ್ಕೊಳಗಾದಂಥ ತಳ ಸಮುದಾಯದವರು ಎಷ್ಟು ಜನ ಇದ್ದಾರೆ, ಅನುಮಾನಿತ ಮುಸ್ಲಿಮರು, ಇವರೆಲ್ಲ ಸೇರಿದ್ರೆ ಅದೇ ಜನಸಂಖ್ಯೆಯ 80% ಅದೇ ಜನಸಂಖ್ಯೆಯ 80% ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇರೋದು. ಇವರಲ್ಲಿ 10% ಹೊಟ್ಟೆ ಬಟ್ಟೆಗೆ ನೇರ ಇರೋರು, ಕಲಿತವರು, ಸುಲಿಗೆ ಮಾಡ್ತಾ ಇರೋರು ಸಿಗ್ತಾರಾ? ಅದು ಕಷ್ಟವೇ, ಖಂಡಿತವಾಗೂ ಸಿಕ್ಕಲ್ಲ. ಅಂದ್ರೆ ನೋಡಿ, 80% ನಾವೆಲ್ಲ ಇದ್ದೀವಿ, ಇಲ್ಲಿ ಕಲಿತವರು, ಸುಲಿಗೆ ಮಾಡ್ತಾ ಇರೋರು ಸಿಗ್ತಾರಾ? ಈ 80% ಇರುವಂತ ಈ ಜನಸಂಖ್ಯೆಯಲ್ಲಿ ಕಲಿತವರು, ಸುಲಿಗೆ ಮಾಡ್ತಾ ಇರೋರು ಸಿಗ್ತಾರಾ? ಅದು ಕಷ್ಟವೇ. ಹೋಗಲಿ, ಇವರನ್ನ ಬಿಟ್ಟೇ ಬಿಟ್ರಪ್ಪ. ಉಳಿದವರು ಬಡತನ, ಅವಮಾನ ಜೊತೆಗೆ ಅವಕಾಶ ವಂಚಿತರಾಗಿ ಸತ್ತು ಹುಟ್ಟಿ ಬದುಕ್ತಾ ಇರೋರೆ ಈ ದೇಶದ ಜನಸಂಖ್ಯೆಯಲ್ಲಿ ಮುಕ್ಕಾಲು ಮೀರುತ್ತೆ. ಅಂದರೆ ಬಹುಸಂಖ್ಯಾತ ಜನಸಂಖ್ಯೆ ಆಗುತ್ತೆ. ಪ್ರಜಾಪ್ರಭುತ್ವ ನಿಜವಾದಲ್ಲಿ ಈ ಬಹುಸಂಖ್ಯಾತ ನೊಂದವರೇ ಈ ದೇಶದ ಮಾಲೀಕರಾಗಬೇಕಿತ್ತು, ಅಲ್ವೇನ್ರಿ? ಪ್ರಜಾಪ್ರಭುತ್ವ ನಿಜವಾದಲ್ಲಿ ಈ ಬಹುಸಂಖ್ಯಾತ ನೊಂದವರೇ ಈ ದೇಶದ ಮಾಲೀಕರಾಗಬೇಕಾಗಿತ್ತು. ಪ್ರಜಾಪ್ರಭುತ್ವ ಅನ್ನುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಗೆಪಾಟ್ಲಿಕ್ಕೆ ಗುರಿಯಾದಷ್ಟು ಬೇರೆ ಯಾವ ದೇಶದಲ್ಲೂ ನಗೆಪಾಟಲಿಕ್ಕೆ ಗುರಿಯಾಗಿಲ್ಲ. ಪ್ರಜೆಯೇ ದೇವರು, ಪ್ರಜಾಪ್ರಭುತ್ವ, ಮತದಾರನೇ ಪ್ರಭು, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹಿಂಗೆಲ್ಲ ಅಂತಾರೆ. ಗೆದ್ದ ತಕ್ಷಣ VIP ಆಗೋಯ್ತಾರೆ. ಮನೆ ಬಾಗಿಲಿಗೆ ಬರೋರು ಅವರೇ, ನಾವು ಬೇಡ ಅಂದ್ರೂ ಅವರೇ ಮನೆ ಬಾಗಿಲಿಗೆ ಬರ್ತಾರೆ. ಗೆಲ್ಲೋದಕ್ಕೆ ಮುಂಚೆ ಗೆದ್ದಾದ್ಮೇಲೆ ನಾವು ಅವ್ರ ಮನೆ ಬಾಗಿಲಿಗೋರು ಸೇರ್ಸಲ್ಲ. ಪ್ರಜಾಪ್ರಭುತ್ವದಲ್ಲಿ VIP, VVIP, ಅಧ್ಯಕ್ಷರು, ಪ್ರೆಸಿಡೆಂಟು, ಈ ತರ ಈ ರಾಜ್ಯಪಾಲರು, ಈ ಥರದ್ದೆಲ್ಲ ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡಲಿ ಪೆಟ್ಟು. ಅವೆಲ್ಲ ಹಂಗಾಗಬಾರ್ದು. ಪ್ರಜೆಯ ಪ್ರಭು ಆಗಬೇಕು. ಆಗ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಳ್ಳಕ್ಕೆ ಸಮಾಧಾನ ಆಗುತ್ತೆ, ಒಂದು ಅರ್ಥ ಬರುತ್ತೆ. ಅದು ಹಂಗಾಗಿಲ್ಲ. ಇಲ್ಲಿ ಒಂದು ಕಾನೂನು ಅಥವಾ ಸಮಸ್ಯೆಯನ್ನು ನಿರ್ಧರಿಸುವಲ್ಲಿ ಇವರ ನಿರ್ಧಾರವೇ ಮೇಲುಗೈ ಆಗಬೇಕಾಗಿತ್ತು. ಪ್ರಜಾಪ್ರಭುತ್ವ ನಿಜವಾದಲ್ಲಿ ಈ ಬಹುಸಂಖ್ಯಾತ ನೊಂದವರೇ ಈ ದೇಶದ ಮಾಲೀಕರಾಗಬೇಕಾಗಿತ್ತು, ಅಲ್ವೇನ್ರಿ? ಇಲ್ಲ ಅಂದ್ರೆ ಒಂದು ಕಾನೂನನ್ನು ಮಾಡಬೇಕಾದ್ರೆ ಅಥವಾ ಸಮಸ್ಯೆಯನ್ನು ನಿರ್ಧರಿಸುವಲ್ಲಿ ಇವರ ನಿರ್ಧಾರವೇ ಮೇಲುಗೈ ಆಗಬೇಕಾಗಿತ್ತು. ಇವರನ್ನ ಯಾರು ಸೀಟ್ ಕತಾನೋ ಇಲ್ಲ, ಇವರ ಅಭಿಪ್ರಾಯವನ್ನು ಕೇಳ್ತಾ ಇಲ್ಲ, ದಮನಿಸ್ತಾ ಇದ್ದಾರೆ, ತುಳಿತಾ ಇದ್ದಾರೆ. ಇವರ ಹಿತಕ್ಕೆ ತಕ್ಕಂತೆ ಬದಲಾವಣೆ ಜರುಗಬೇಕಾಗಿತ್ತು ಅಲ್ವಾ? ಆದ್ರೆ ಆ ಥರದ ಯಾವ ನಡೀತಾ ಇಲ್ಲ. ಪ್ರಜಾಪ್ರಭುತ್ವ ಅಂದರೆ ಇದೇ ಅಲ್ಲವೇ? ಈ ರೀತಿಯಾಗಿರ್ಬೇಕಾಗಿತ್ತು ಪ್ರಜಾಪ್ರಭುತ್ವ ಅಲ್ವಾ? ಇವರೇ ಕಾನೂನನ್ನ ನಿರ್ಮಾಣ ಮಾಡೋದ್ರಲ್ಲಿ ಇವರ ಪಾತ್ರ ಇರಬೇಕಾಗಿತ್ತು.
ಒಂದು ಸಮಸ್ಯೆಯನ್ನು ಬಗೆಹರಿಸುವುದರಲ್ಲಿ ಇವರ ಪಾತ್ರ ಇರಬೇಕಾಗಿತ್ತು. ಕಾನೂನು ಮಾಡಬೇಕಾದ್ರೂ ಇವ್ರ ಪಾತ್ರ ಇರೋದಿಲ್ಲ, ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕಾದ್ರೂ ಇವ್ರ ಪಾತ್ರ ಇರಲ್ಲ ಅಂತಾರೆ. ಅದ್ಯಾವ್ರ ಪ್ರಜಾಪ್ರಭುತ್ವ? ಅದನ್ನ ಕೇಳ್ತಾ ಇರೋದು. ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಆದರೆ ಇರೋದು ಏನು? ಈ ನರಕದೊಳಗೂ ಮೇಲು ಜಾತಿಯ ಭ್ರಮೆಯ ಬಡವರು ಮಡಿ ಬಿಟ್ಟಿಲ್ಲ. ಯಾಕೆ? ಈ ದೇಶದಲ್ಲಿ ತುಂಬಾ ಬಡವರು ಅಂತ ಅನ್ನಿಸ್ಕೊಂಡವರು ಕೂಡ ಮಡಿ ಮೈಲ್ಗೇನು ಆಚರಿಸ್ತಾ ಇದ್ದಾರೆ. ಅದು ದುರಂತ. ಬಡವರು ಕೂಡ ಮಡಿ ಮೈಲ್ಗೇನು ಆಚರಿಸ್ತಾ ಇದ್ದಾರೆ. ಹಸಿದು ಸತ್ತರೂ ಬಡವರು ಒಂದಾಗುವುದಿಲ್ಲವೇನೋ ಎಂಬಂತ ಭೀಕರ ಅಸಹಜ ಸಂಬಂಧ ಇಲ್ಲಿದೆ. ಹಸಿದು ಸತ್ರು ಕೂಡ ಇವ್ರು ಯಾರು ಒಂದಾಗಲ್ಲ ಅನ್ನುವಂತಹ ವಾತಾವರಣ ಇಲ್ಲಿದೆ. ಇಂದು ವ್ಯಕ್ತಿಯ ಪರಕೀಯತೆಯಲ್ಲಿ ಮುಳುಗಿರುವ ಲೇಖಕ ಇಲ್ಲಿ ಈ ನಮ್ಮ ಸಮಾಜದಲ್ಲಿ ಇಡೀ ಹಿಂದೂ ಸಮುದಾಯದವೇ ಅಸ್ಪೃಶ್ಯವಾಗಿ ಊರಾಚೆ ಬಿದ್ದು ಪರಕೀಯವಾಗಿ ನರಳುತ್ತಿದೆಯಲ್ಲ, ಇದನ್ನು ಒಂದಿಷ್ಟು ನೋಡಿ ಎಂದಷ್ಟೇ ನನ್ನ ವಿನಂತಿ. ಹೀಗೆ ಇಂದು ಈ ವ್ಯಕ್ತಿಯ ಪರಕೀಯತೆಯಲ್ಲಿ ಮುಳುಗಿರುವ ಲೇಖಕ ಇಲ್ಲಿ ಈ ನಮ್ಮ ಸಮಾಜದಲ್ಲಿ ಇಡೀ ಹಿಂದೂ ಸಮುದಾಯವೇ ಅಸ್ಪೃಶ್ಯವಾಗಿ ಊರಾಚೆ ಬಿದ್ದು ಪರಕೀಯವಾಗಿ ನರಳುತ್ತಿದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ನೋಡಿ ಈ ಕಡೆ ಅನ್ನುವಂಥದ್ದು ನನ್ನ ವಿನಂತಿ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡಿ. ಸಮಷ್ಟಿಯ ಸ್ವಾತಂತ್ರ್ಯದ ಒಳಗೇನೆ ತನ್ನ ಹಿತವನ್ನು ಕಾಣದಿದ್ದರೆ ಆತ ಸ್ಪಂದನೆಯನ್ನು ಕಳೆದುಕೊಂಡು ಆತನ ಸಂವೇದನೆಗೆ ಒಂದಲ್ಲ ಒಂದು ಬಗೆಯ ಕುಷ್ಠ ತಗುಲಿದೆ ಎಂದೇ ಅರ್ಥ. ಸಮಷ್ಟಿಯ ಸ್ವಾತಂತ್ರ್ಯದ ಒಳಗೇನೆ, ಇದು ಬಹಳ ಮುಖ್ಯ. ಸಮಷ್ಟಿ ಅಂದ್ರೆ ಎಲ್ಲರೂ. ಸಮಷ್ಟಿಯ ಸ್ವಾತಂತ್ರ್ಯದ ಒಳಗೇನೆ, ಎಲ್ಲರ ಸ್ವಾತಂತ್ರ್ಯದ ಒಳಗೇನೆ ತನ್ನ ಹಿತವನ್ನು ಕಾಣದಿದ್ದರೆ, ಎಲ್ಲರಿಗೂ ಸ್ವತಂತ್ರ ದಕ್ಕಬೇಕು ಅನ್ನುವಂಥ ವಿಚಾರದಲ್ಲಿ ತನ್ನ ಹಿತವನ್ನು ಅವನು ಕಾಣಲಿಲ್ಲ ಅಂದ್ರೆ ಆತ ಸ್ಪಂದನೆಯನ್ನು ಕಳೆದುಕೊಂಡು ಆತನ ಸಂವೇದನೆಗೆ ಒಂದಲ್ಲ ಒಂದು ಬಗೆಯ ಕುಷ್ಠ ತಗುಲಿದೆ ಎಂದೇ ಅರ್ಥ. ಎಲ್ಲ ಸ್ವಾತಂತ್ರ್ಯವನ್ನು ಗೌರವಿಸುವಂತಹ ಬುದ್ಧಿ ಅವನಲ್ಲಿಲ್ಲ ಅಂದ್ರೆ ವ್ಯಕ್ತಿಗತವಾದಂಥ ಸ್ವಾತಂತ್ರ್ಯಕ್ಕೆ, ಕೇವಲ ಒಂದು ವರ್ಗದ ಸ್ವಾತಂತ್ರ್ಯಕ್ಕೆ, ಯಾವುದೋ ಜಾತಿಯ ಕಾರಣಕ್ಕೆ, ಯಾವುದೋ ವರ್ಣದ ಕಾರಣಕ್ಕೆ, ಯಾವುದೋ ಅಸ್ತಿತ್ವದ ಕಾರಣಕ್ಕೆ ಸ್ವಾತಂತ್ರ್ಯ ಅಲ್ಲ. ಇದು ಸಮಷ್ಟಿಯ ಸ್ವಾತಂತ್ರ್ಯ ಆಗಬೇಕು. ಅದು ಬಹಳ ಮುಖ್ಯ ಅಂತ ಹೇಳ್ತಾ ಇರೋದು. ಹಾಗೆ ಆಗ್ಲಿಲ್ಲ ಅಂದ್ರೆ ಆತನ ಸಂವೇದನೆಗೆ ಒಂದಲ್ಲ ಒಂದು ಬಗೆಯ ಕುಷ್ಠ ತಗುಲಿದೆ ಎಂದೇ ಅರ್ಥ. ಕುಷ್ಠ ರೋಗ. ಆದರೆ ನಾವು ಹುಟ್ಟಿದಾಗಲೇ ನಮ್ಮ ಎಳೆ ಮೆದುಳಿನ ರಚನೆಯನ್ನು ಇಲ್ಲಿನ ಸುಲಿಗೆಗೆ ಅಣಿಗೊಳಿಸುವಂತ ಜಾತಿ ವ್ಯವಸ್ಥೆಯಲ್ಲಿ ನಾವು ಆಯ್ದು ಬಂದವರಾಗಿರುತ್ತೇವೆ. ನಾವು ಹುಟ್ಟಿದ ತಕ್ಷಣನೇ ನಮ್ಮ ಎಳೆ ಮೆದುಳಿನ ರಚನೆಯನ್ನು ಇಲ್ಲಿನ ವ್ಯವಸ್ಥೆಗೆ ಅಣಿಗೊಳಿಸಿದೆ. ನೀನು ಹಿಂಗೆ ಇರ್ಬೇಕಪ್ಪ, ನೀನು ಅವ್ರ ಕಂಡ್ರೆ ಹೆಂಗಿರ್ಬೇಕು, ಇವ್ರ ಕಂಡ್ರೆ ಹೆಂಗಿರ್ಬೇಕು ಅಂತೇಳಿ ನಮ್ಮನ್ನ ವ್ಯವಸ್ಥಿತವಾಗಿ ಬಳಸಲಾಗುತ್ತೆ. ತಾನು ಇನ್ನೊಂದು ಜೀವವಾಗುವ ಕವಿ ಈ ಜಾತಿ ಮೂಲವಾದ ಅಸಮತೆಯ ಕೊಳಕಿನಿಂದ ಬಂದ ವ್ಯಕ್ತಿತ್ವವನ್ನು ತನ್ನೊಳಗಿಂದಲೂ ಕಳೆದುಕೊಳ್ಳುವ ಕ್ರಿಯೆ ಸೃಜನಾತ್ಮಕ ಸಂವೇದನೆಯ ಭಾಗವಾಗಿರುತ್ತದೆ. ಬಹಳ ಮುಖ್ಯವಾದಂಥ ವಿಷಯವನ್ನು ಮಾತಾಡ್ತಾ ಇದ್ದಾರೆ. ತಾನು ಇನ್ನೊಂದು ಜೀವವಾಗುವ ಕವಿ ತಾನು ಬರೆಯುವಾಗ ಸಂವೇದಿಸುವಂತಹ ಸಂದರ್ಭದಲ್ಲಿ ತಾನು ಇನ್ನೊಂದು ಜೀವ ಆಗೋದಕ್ಕೆ ಸಾಧ್ಯ ಆಗತ್ತೆ ಕವಿ. ಈ ಜಾತಿ ಮೂಲವಾದ ಅಸಮತೆಯ ಕೊಳಕಿನಿಂದ ಬಂದ ವ್ಯಕ್ತಿತ್ವವನ್ನು ತನ್ನೊಳಗಿಂದಲೂ ಕಳೆದುಕೊಳ್ಳುವ ಕ್ರಿಯೆ ಸೃಜನಾತ್ಮಕ ಸಂವೇದನೆಯ ಭಾಗವಾಗಿರುತ್ತದೆ. ತನ್ನೊಳಗಿಂದಲೂ ಕೂಡ ಅದನ್ನ ಕಳೆದುಕೊಳ್ಳುವಂತಹ ಸೃಜನಾತ್ಮಕ ಸಂವೇದನೆಯ ಭಾಗವಾಗೇ ಇರುತ್ತೆ ಆ ಕ್ರಿಯೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಎಂತ ದುರಂತಾರೆ ನೋಡಿ. ಮುಂದಕ್ಕೆ ಮಾತಾಡ್ತಾರೆ ಇಲ್ಲಿ. ಆದರೆ ಇಲ್ಲಿ ಸಾಹಿತ್ಯ ಯಾವ ರೀತಿಯಲ್ಲಿ ಹರಿದು ಬಂತು ಅನ್ನೋದನ್ನ ನೋಡಿದರೂ ಕೂಡ ಇಲ್ಲಿ ಸಮುದಾಯದ ಕಥೆಯಾಗಲಿಲ್ಲ. ವಚನಯುಗ ಇದಕ್ಕೆ ಹೊರತು. ವಚನಯುಗ ಮುಗಿದ ಮೇಲೆ ಮತ್ತದೇ ಹಳೆ ಕಥೆ ಆಯಿತು. ವಚನ ಯುಗದಲ್ಲಿ ಎಲ್ಲರೂ ಸರ್ವಸಮಾನರು ಅನ್ನುವಂಥ ಒಂದು ವಾತಾವರಣ ಬಂತು 12ನೇ ಶತಮಾನದಲ್ಲಿ. 12ನೇ ಶತಮಾನ ಮುಗಿದ ತರುವಾಯ ಮತ್ತ ಅದೇ ಹಳೆ ಕಥೆ ಆಯಿತು. ಮೇಲ್ವರ್ಗ ಕೆಳವರ್ಗ ಈ ಥರದ್ದೆಲ್ಲ ಅದಿರಲಿ. ಇಲ್ಲಿ ಜನತೆ ತಿಳಿಯದ ಭಾಷೆಯಾದ ಸಂಸ್ಕೃತದಲ್ಲಿ ಸೃಷ್ಟಿಯಾದುದರ ನೆರಳಂತೆ ಕನ್ನಡ ಸಾಹಿತ್ಯ ತನ್ನನ್ನು ರೂಪಿಸಿಕೊಂಡು ಅದರೊಳಗೆ ಜನ್ಮ, ಕರ್ಮ, ವರ್ಣ, ಜಾತಿ ಕಟ್ಟುಪಾಡು, ಸತ್ಯಕ್ಕೆ ಬಂದವರು ಅದರೊಳಗೂ ಪಾರಮಾರ್ಥಿಕ ಸತ್ಯ, ಲೌಕಿಕ ಸತ್ಯ ಎಂದು ಸತ್ಯವನ್ನು ಇಬ್ಬಂದಿ ಮಾಡಿ ಒಡಲು ಪಡೆದ ಕೃತಿಗಳೇ ಇಲ್ಲಿ ಹೆಚ್ಚಾಗಿ ಸಮಾಜ ಚಿತ್ರತೆಗೆ ಇವುಗಳ ಕಾಣಿಕೆಯೂ ಇದೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಈ ನೋಡಿ, ಜನತೆ ತಿಳಿಯದ ಭಾಷೆಯಾದ ಸಂಸ್ಕೃತದಲ್ಲಿ ಸೃಷ್ಟಿಯಾದುದರ ನೆರಳಂತೆ
ಅಂದ್ರೆ ಸಂಸ್ಕೃತವನ್ನನುಸರಿಸಿಯೇ ಹುಟ್ಟಿದಂತಹ ರಚನೆಯಾದಂತಹ ಕನ್ನಡ ಸಾಹಿತ್ಯ ತನ್ನನ್ನು ರೂಪಿಸಿಕೊಂಡು ಅದರೊಳಗೆ ಏನನ್ನೆಲ್ಲ ತಂದ್ರು, ಜನ್ಮ, ಕರ್ಮ, ವರ್ಣ, ಜಾತಿ ಕಟ್ಟುಪಾಡು, ಸತ್ಯಕ್ಕೆ ಬಂದರು, ಇವನ್ನೆಲ್ಲ ತಂದ್ರು. ಹೋಗ್ಲಿ, ಸತ್ಯ ಅನ್ನುವಂಥ ವಿಚಾರವನ್ನು ಮಾತಾಡೋದಾದ್ರೂ ಅದರೊಳಗೂ ಪಾರಮಾರ್ಥಿಕ ಸತ್ಯ ಅಂತ, ಲೌಕಿಕ ಸತ್ಯ ಅಂತ ಎಂದು ಸತ್ಯವನ್ನು ಇಬ್ಬಂದಿ ಮಾಡಿ ಒಡಲು ಪಡೆದ ಕೃತಿಗಳೇ, ಆ ರೀತಿಯ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಟ್ಟಂತ ಕೃತಿಗಳೇ ಹೆಚ್ಚು ಅಂತ. ಇಲ್ಲಿ ಹೆಚ್ಚಾಗಿ ಸಮಾಜದ ಛಿದ್ರತೆಗೆ ಇವುಗಳ ಕಾಣಿಕೆಯೂ ಇದೆ. ಈ ಕೃತಿಗಳಲ್ಲಿ ಸಮಾಜದ ಛಿದ್ರತೆಗೆ ಕಾರಣವಾಗುವಂತಹ ಕಾಣಿಕೆ ಜಾಸ್ತಿ ಇದ್ದಾವೆ ಈ ಕೃತಿಗಳಲ್ಲಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಸಾಹಿತ್ಯದಲ್ಲೂ ಸಮಾನತೆಯನ್ನು ಹುಡುಕುವುದು ಎಂದರೆ ಈ ಜಾತಿಯ ರಣರಂಗದ ಹೆಣಗಳ ರಾಶಿಯಲ್ಲಿ ಅಲ್ಲಿ ಇಲ್ಲಿ ಉಳಿದಿರಬಹುದಾದ ಜೀವ ಹುಡುಕುವ ಕೆಲಸದಂತಾಗುತ್ತದೆ. ಎಂತ ಅಪರೂಪದ ಮಾತು ನೋಡಿ ಇದು. ಇಲ್ಲಿ ಸಾಹಿತ್ಯದಲ್ಲೂ ಸಮಾನತೆಯನ್ನು ಹುಡುಕುವುದು ಎಂದರೆ ಈ ಜಾತಿಯ ರಣರಂಗದ ಹೆಣಗಳ ರಾಶಿಯಲ್ಲಿ ಅಲ್ಲಿ ಇಲ್ಲಿ ಉಳಿದಿರಬಹುದ ಜೀವ ಹುಡುಕುವ ಕೆಲಸದಂತಾಗುತ್ತದೆ. ಅಂದ್ರೆ ಸಿಕ್ಕೋದೇ ಇಲ್ಲ ನಮ್ಗೆ ಅಂತ, ದಕ್ಕೋದೇ ಇಲ್ಲ ನಮ್ಗೆ ಅಂತ. ಇನ್ನು 20ನೇ ಶತಮಾನಕ್ಕೆ ಬಂದರೆ ಹೆಚ್ಚು ಮಾನವೀಯರಾದ ಕುವೆಂಪು ಮತ್ತು ಕಾರಂತರನ್ನು ಉದಾಹರಣೆ ಕೊಟ್ಟು ಹೇಳುವೆ. ಇನ್ನು 20ನೇ ಶತಮಾನಕ್ಕೆ ಬಂದ್ರೆ ಹೆಚ್ಚು ಮಾನವೀಯರಾದ ಯಾರೋ ಕುವೆಂಪು ಮತ್ತು ಕಾರಂತರನ್ನ ಉದಾಹರಣೆ ಕೊಟ್ಟು ಹೇಳುವೆ. ಕುವೆಂಪು ಆಗಿರ್ಲಿ, ಕಾರಂತರಾಗಿರ್ಲಿ ಹೆಚ್ಚು ಮಾನವೀಯರಾಗಿದ್ದಾರೆ. ಆದ್ರೆ ಅವರ ಕೃತಿಯ ಒಳಗಡೆ ಬರಬೇಕಾದ್ರೆ ಇವರು ಅಸಮಾನತೆಯನ್ನ ಒಂದರ್ಥದಲ್ಲಿ ಪೋಷಿಸ್ತಾ ಇದ್ರೋ ಏನೋ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಮಾತನ್ನ ಇವ್ರು ಹೇಳ್ತಾರೆ. ಬಹಳ ಸೊಗಸಾಗಿದೆ ಆ ಮಾತುಗಳೆಲ್ಲ. ಕುವೆಂಪು ಸಮಬಾಳು, ಸಮಪಾಲು ಇತ್ಯಾದಿ ಬರೆದಂಥವ್ರು, ಅದ್ಭುತವಾದ ವ್ಯಕ್ತಿ. ಕುವೆಂಪು ಅವರು ಸಮಬಾಳು, ಸಮಪಾಲು ಅನ್ನುವಂಥ ವಿಷಯವನ್ನು ಬರೆದವರು. ಮಲೆಗಳಲ್ಲಿ ಮದುಮಗಳುನಲ್ಲಿ ವಾಲಥಿ ತಿಮ್ಮಿಯಲ್ಲೂ ದಾರ್ಶನಿಕತೆ ಕಾಣುವ, ಸಂವೇದಿಸುವ ಮಹಾಕವಿ ಕುವೆಂಪು. ಮಲೆಗಳಲ್ಲಿ ಮದುಮಗಳು ಅನ್ನುವಂಥ ಕಾದಂಬರಿಯಲ್ಲಿ ಕುವೆಂಪು ಅವರು ತಿಮ್ಮಿಯಲ್ಲೂ ಕೂಡ ದಾರ್ಶನಿಕತೆಯನ್ನು ಕಾಣುವ, ಸಂವೇದಿಸುವ ಮಹಾಕವಿ ಕುವೆಂಪು. ಆದರೆ ಕಾವೇರಿಯಿಂದ ತನ್ನ ಕೈ ಬೊಗಸೆಗೆ ನೀರು ಸುರಿಸಿಕೊಂಡು ಕುಡಿಯುವ ಗುತ್ತಿಯನ್ನು ತಾನೇ ಒಂದು ಗಳಿಗೆ ಸಂವೇದಿಸಬಲ್ಲವೇನೋ ಎಂಬ ನುಂಗಲಾರದ ತುತ್ತು ಉಳಿದು ಬಿಡುತ್ತದೆ ಅಂತ ಹೇಳ್ತಾರೆ. ಕಾವೇರಿಯಿಂದ ತನ್ನ ಕೈ ಬೊಗಸೆಗೆ ನೀರು ಸುರಿಸಿಕೊಂಡು ಕುಡಿಯುವ ಗುತ್ತಿಯನ್ನು ತಾನೇ ಒಂದು ಗಳಿಗೆ ಸಂವೇದಿಸಬಲ್ಲವೇನೋ ಎಂಬ ನುಗ್ಗಲಾರದ ತುತ್ತು ಉಳಿದು ಬಿಡುತ್ತದೆ. ಈ ರೀತಿಯ ವ್ಯತ್ಯಾಸಗಳಿದೆಯಲ್ಲ ಸೃಜನಶೀಲತೆಯ ಒಳಗಡೆ, ಅವು ಅನೇಕ ಸಂದರ್ಭದಲ್ಲಿ ಗೊಂದಲಗಳನ್ನು ಸೃಷ್ಟಿಸುತ್ತೆ ಅವರ ವ್ಯಕ್ತಿತ್ವದಲ್ಲಿ ಅಂತ. ಸಮಬಾಳು, ಸಮಪಾಲು ಅಂತ ಹೇಳಿದವರು ಕೂಡ ಈ ರೀತಿಯ ಸೃಜನಾತ್ಮಕ ಕ್ರಿಯೆಯಲ್ಲಿ ಈ ರೀತಿಯ ವಿಚಾರಗಳನ್ನ ಬರೆದಾಗ ಸ್ವಲ್ಪ ಗೊಂದಲಕ್ಕೀಡಾಗತ್ತೆ ಅಂತ ಮಾತಾಡ್ತಾ ಇರೋದು. ಹೆಚ್ಚು ಮಾನವೀಯವಾಗಿ ಬರ್ತಂತ ಕುವೆಂಪು, ಕಾರಂತರಲ್ಲೂ ಕೂಡ ಅಂತ. ಹಾಗೆ ಕಾರಂತರ ಚೋಮನ ದುಡಿಯಲ್ಲಿ ಕಾರುಣ್ಯಕ್ಕಿಂತ ಕರುಣೆ ಹೆಚ್ಚಿದ್ದು, ಚೋಮನ ದುಡಿಯ ಧನಿ ಊರಾಚೆ ಬಿದ್ದವನ ಹಕ್ಕಿನ ದನಿಯಾಗಿ ನಮ್ಮೊಳಗೆ ಮರುದನಿ ಕೊಡಲಿಲ್ಲ. ಹಾಗೆಯೇ ಪ್ರಗತಿಶೀಲ ಉದ್ದೇಶ ಇಟ್ಟುಕೊಂಡು ಪ್ರಗತಿಶೀಲ ಸಾಹಿತ್ಯ ಹೊರಟರೂ ಕೂಡ ಅದರ ತಲೆ ಒಳಗೆ ಪ್ರಗತಿಶೀಲತೆ ನಡೆದು ನೆಲ ಕಾಣದಿದ್ದರ ಪರಿಣಾಮವಾಗಿ ಅದು ಹೆಳವಾಗಿಯೇ, ನೋಡಿ ಪ್ರಗತಿಶೀಲ ಅನ್ನುವಂಥದ್ದು ಎಳವಾಗಿಯೇ ಬಂತು ಅಂತ ಹೇಳ್ತಾ ಇರೋದು. ಹೆಳವಾಗಿ, ಹ್ಯಾಂಡಿಕ್ಯಾಪ್ ಆಗಿಯೇ, ಎಳವಾಗಿಯೇ ತೆವಳಿತು. ಇಂದು ನಮ್ಮ ನೆಲ ಬೇಡುತ್ತಿರುವುದು ಪ್ರಗತಿಶೀಲ ಸಾಹಿತ್ಯವನ್ನೇ ಎನಿಸುತ್ತದೆ. ಇವತ್ತು ನಮ್ಮ ನೆಲಕ್ಕೆ ಬೇಕಾಗಿರೋದು ಮತ್ತು ಬೇಡ್ತಾ ಇರೋದು ಪ್ರಗತಿಶೀಲವನ್ನೇ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರೋದು. ಈ ಹಿಂದೆ ತಲೆಯಲ್ಲಿ ಹುಟ್ಟಿ ತಲೆಯಲ್ಲೇ ಸತ್ತ ಪ್ರಗತಿಶೀಲತೆ ಇಂದು ಪಾದಗಳನ್ನು ಬೇಡುತ್ತಿದೆ. ಅಂದ್ರೆ ಹೆಚ್ಚು ಪ್ರಚುರಕ್ಕೆ ಬರಬೇಕಾಗಿದೆ ಅಂತ ತಿಳುವಳಿಕೆಗಳು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇಂದು ನವ್ಯ ಎಂದು ಕರೆಯಲ್ಪಡುತ್ತಿರುವ ನವ್ಯಕ್ಕೆ ಬಂದರೆ ನವ್ಯವು ವ್ಯಕ್ತಿಯನ್ನೇ ಜಗತ್ತು ಎಂದು ತೋರಿಸಿತು. ನವ್ಯ ಸಾಹಿತ್ಯ ಅನ್ನುವಂಥದ್ದು ವ್ಯಕ್ತಿಯನ್ನೇ ಜಗತ್ತು ಅಂತ ತೋರಿಸ್ತು. ಜಗತ್ತು ಇವರಿಗೆ ಕಾಣಲೇ ಇಲ್ಲ, ವ್ಯಕ್ತಿಯನ್ನೇ ಜಗತ್ತು ಅಂತ ತೋರಿಸ್ತಾರೆ, ಜಗತ್ತೇ ಇವರು ಕಾಣಲಿಲ್ಲ. ಇವರೊಡನೆಯೇ ಇದ್ದರೂ ನಾನು ಸಮುದಾಯದೊಳಗಿನ ವ್ಯಕ್ತಿಯಾಗಿದ್ದೆ ಎಂದು ಕಾಣುತ್ತದೆ. ಜೊತೆಗಿದ್ದರೂ ನಾನು ನಿಂತ ನೆಲ ಮತ್ತು ನೆಲೆ ಬೇರೆಯಾಗಿತ್ತೇನೋ. ನೋಡಿ, ಇದು ಬಹಳ ಮುಖ್ಯವಾದಂಥ ವಿಷಯ. ನಾನು ಇವ್ರ ಜೊತೆಗಿದ್ರೂ ಕೂಡ ನಿಂತ ನೆಲೆ ಬೇರೆಯಾಗಿತ್ತು ಅಂತ ಅನ್ನಿಸ್ತದೆ. ಹಂಗ ಅನಿಸ್ಬಿಡುತ್ತೆ ಕೆಲವು ಸಾರಿ. ನಮ್ಮ ನಿಸಾರ್ ಅಹಮದ್ ಅವರು ಈ ಅರ್ಥದಲ್ಲಿ ಒಂದು ಕವಿತೆ ಬರೀತಾರೆ.
ನಿಮ್ಮೊಳಗಿದ್ದು ನಿಮ್ಮಂತಾಗದೆ ಅಂತ. ಅದಕ್ಕಾಗಿ ನವ್ಯ ಸಾಹಿತ್ಯದ ಬಂಧ, ಕೇಂದ್ರ, ಪರಕೀಯತೆ ಇಂಥವುಗಳಿಂದ ನಾನು ಹೊರಗೆ ನಿಂತನೇನೋ. ಹರಿಯುವ ಬದುಕಿಗೆ ಯಾವ ಬಂಧವಿದೆ, ಯಾವ ಕೇಂದ್ರವಿದೆ? ನಮ್ಮ ಸಾಹಿತಿಗಳು ಸಮಾಜಕ್ಕೆ ಹೇಗೆ ಸ್ಪಂದಿಸುವರು ಎಂಬುದಕ್ಕೆ ಉದಾಹರಣೆಯಾಗಿ ಈಚೆಗೆ ನಡೆದ ಒಂದು ಚರ್ಚೆಯಲ್ಲಿ ಒಬ್ಬ ಲೇಖಕರು ಇಂದಿನ ನಮ್ಮ ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ತಕ್ಷಣ ಸಿಗುತ್ತದೆ, ಆಸೆ ಮತ್ತು ನೆರವೇರಿಕೆಯ ನಡುವೆ ಅಂತರ ಕಡಿಮೆಯಾಗಿದೆ ಎಂದಿದ್ದಾರೆ. ಇವರ ಗ್ರಹಿಕೆಯನ್ನ ಮಾತಾಡ್ತಾ ಇರೋದು. ಇತ್ತೀಚಿನ ನಮ್ಮ ಸಾಹಿತಿಗಳು ಸಮಾಜಕ್ಕೆ ಹೇಗೆ ಸ್ಪಂದಿಸುವರು ಎಂಬುದಕ್ಕೆ ಉದಾಹರಣೆಯಾಗಿ ಈಚೆಗೆ ನಡೆದ ಒಂದು ಚರ್ಚೆಯಲ್ಲಿ ಒಬ್ಬ ಲೇಖಕರು ಇಂದಿನ ನಮ್ಮ ಜೀವನದಲ್ಲಿ ನಾವು ಬಯಸಿದ್ದೆಲ್ಲ ತಕ್ಷಣ ಸಿಗುತ್ತದೆ, ತಕ್ಷಣ ಸಿಕ್ಕೋಗುತ್ತೆ, ನಾವು ಬಯಸಿದ್ದೆಲ್ಲ, ಆಸೆ ಮತ್ತು ನೆರವೇರಿಕೆಯ ನಡುವೆ ಅಂತರ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನಾವೇನು ಆಸೆ ಪಡ್ತೀವೋ ಅದು ಸಿಕ್ಕೋಗುತ್ತೆ ಅಂತ. ತಮ್ಮ ಸುತ್ತಮುತ್ತಲ ಪರಿಚಯ ಇಲ್ದೇನೆ ತಾವಾಗಿ ಸಂತೃಪ್ತರಾದ ವ್ಯಕ್ತಿ ಮಾತ್ರ ಇಂಥ ಮಾತು ಆಡಬಹುದು. ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು. ತಮ್ಮ ಸುತ್ತಮುತ್ತಲ ಪರಿಚಯ ಇಲ್ದೇನೆ ತಾವಾಗಿ ಸಂತೃಪ್ತರಾದ ವ್ಯಕ್ತಿ ಮಾತ್ರ ಇಂಥ ಮಾತು ಆಡಬಹುದು. ಆ ಸಾಹಿತಿ ಹೇಳ್ತಾ ಇರೋದು. ಇಡೀ ಸಮಾಜವನ್ನ ಅವಲೋಕಿಸಿದ ವ್ಯಕ್ತಿ, ತಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಗ್ರಹಿಸದ ವ್ಯಕ್ತಿ ಇಂಥ ಮಾತುಗಳನ್ನ ಆಡ್ಲಿಕ್ಕೆ ಸಾಧ್ಯ ಆಗೋಗುತ್ತೆ. ಯಾವುದೇ ಏನನ್ನ ಒಂದು ಉದಾಹರಣೆಯನ್ನ ನೋಡಿ, ಒಂದು ನಿದರ್ಶನವನ್ನ ನೋಡಿ ಇದಮ್ಮಿತ್ತಮ್ ಅಂತ ಹೇಳ್ಬಿಡೋದು ಇದೆಯಲ್ಲ, ಅದು ಅವಿವೇಕ. ಅಂತ ವ್ಯಕ್ತಿಗಳು ಮಾತ್ರ ಇಂಥ ಮಾತುಗಳು ಆಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಡಿಯಾ ತಾರತಮ್ಯ ಅಸಮಾನತೆಯಲ್ಲಿ ಬೇಯ್ತಾ ಇದೆ. ನನಗೆ ದಿಗಿಲು ಆಗುತ್ತೆ. ಈಗಿನ ಕಾಲಕ್ಕೂ ಹೇಳೋದು ಇವರು ನೋಡಿ, ಇವರ ನೋಟ ನನಗೆ ಅರ್ಥವಾಗುತ್ತಿಲ್ಲ. ಆಮೇಲೆ ದಲಿತರ ಬಗ್ಗೆ ಮಾತಾಡುತ್ತಾ ಪ್ರತಿಯೊಬ್ಬನು ತನ್ನನ್ನು ತಾನೇ ಮೇಲೆತ್ತಿಕೊಳ್ಳುವ ಸ್ಪರ್ಧೆ ಈ ದೇಶದಲ್ಲಿ ಉಂಟಾಗಬೇಕು. ದಲಿತರಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಟ್ಟ ಮಾತ್ರಕ್ಕೆ ಅವರ ಉದ್ಧಾರವಾಗುತ್ತದೆಯಾ ಎಂದು ಪ್ರಶ್ನಿಸುತ್ತಾರೆ. ಅವಳು ಮುಂದಕ್ಕೆ ಮಾತಾಡ್ತಾರೆ ನೋಡಿ. ದಲಿತರ ಬಗ್ಗೆ ಮಾತಾಡುತ್ತಾ ಪ್ರತಿಯೊಬ್ಬನು ತನ್ನನ್ನು ತಾನೇ ಮೇಲೆತ್ತಿಕೊಳ್ಳುವ ಸ್ಪರ್ಧೆ ಈ ದೇಶದಲ್ಲಿ ಉಂಟಾಗಬೇಕು. ಪ್ರತಿಯೊಬ್ಬನು ತನ್ನನ್ನು ತಾನೇ ಸ್ಟೇಬಲ್ ಮಾಡ್ಕೊಳ್ಳೋದಕ್ಕೆ, ತನ್ನನ್ನು ತಾನೇ ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಸ್ಪರ್ಧೆ ಈ ದೇಶದಲ್ಲಿ ಆಗ್ಬೇಕು. ಮೇಲೆತ್ತಿಕೊಳ್ಳುವ ಸ್ಪರ್ಧೆ ಉಂಟಾಗಬೇಕು. ದಲಿತರಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಟ್ಟ ಮಾತ್ರಕ್ಕೆ ಉದ್ಧಾರವಾಗುತ್ತದೆಯಾ ಎಂದು ಪ್ರಶ್ನಿಸುತ್ತಾರೆ. ದಲಿತರಿಗೆ, ಹಿಂದುಳಿದವರಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಟ್ಟ ಮಾತ್ರಕ್ಕೆ ಆ ಇಡೀ ಜನಾಂಗದ ಉದ್ಧಾರ ಆಗುತ್ತೆ ಅನ್ರಿ ಅಂತ ಮಾತಾಡ್ತಾ ಇರೋದು. ಇಂಡಿಯಾದಲ್ಲಿ ಒಬ್ಬರ ಮೇಲೊಬ್ಬರು ಹೀಗೆ ಪಿರಮಿಡ್ ಗೋಪುರದಂತೆ ರಚನೆ ಇರುವಾಗ ಇಲ್ಲಿ ಹೆಂಗೆ ನ್ಯಾಯಯುತವಾದ ಸ್ಪರ್ಧೆ? ಅಥವಾ ಈ ಗೋಪುರ ರಚನೆ ಕಿತ್ತು ಆರ್ಥಿಕ ಸ್ಥಿತಿಯನ್ನು ಸಮ ಮಾಡಿದರೂ ಕೂಡ ಅಲ್ಲೂ ಸ್ಪರ್ಧೆ ಯಾಕೆ? ಹಾಗೆ ಇಂದು ದಲಿತರಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಟ್ಟ ಮಾತ್ರಕ್ಕೆ ಆ ಸಮುದಾಯದ ಉದ್ಧಾರ ಸಾಧ್ಯವಿಲ್ಲ ಎಂದು ನಾನೇ ಮೊದಲು ಹೇಳುವೆ. ಈ ದೇಶದಲ್ಲಿ ಪಿರಮಿಡ್ ಆಕೃತಿಯಲ್ಲಿ ಇರುವಂತಹ ಈ ವ್ಯವಸ್ಥೆಯನ್ನ ಈ ವ್ಯವಸ್ಥೆ ಇರಬೇಕಾದ್ರೆ ಇಲ್ಲಿ ಉದ್ಧಾರ ಹೇಗೆ ಸಾಧ್ಯ ಆಗುತ್ತೆ? ಯಾವ ಥರದ ಉದ್ಧಾರ? ನ್ಯಾಯಯುತವಾದಂಥ ಸ್ಪರ್ಧೆಯಲ್ಲಿ ಉದ್ಧಾರ ಸಾಧ್ಯವೇ ಇಲ್ಲ. ಈ ಗೋಪುರ ರಚನೆ ಕಿತ್ತು ಆರ್ಥಿಕ ಸ್ಥಿತಿಯನ್ನು ಸಮ ಮಾಡಿದರೂ ಕೂಡ ಅಲ್ಲೂ ಸ್ಪರ್ಧೆ ಯಾಕೆ? ಹಾಗೆ ಇಂದು ದಲಿತರಿಗೆ ದೊಡ್ಡ ದೊಡ್ಡ ಅಧಿಕಾರ ಕೊಟ್ಟ ಮಾತ್ರಕ್ಕೆ ಆ ಸಮುದಾಯದ ಉದ್ಧಾರ ಸಾಧ್ಯವಿಲ್ಲ ಎಂದು ನಾನೇ ಒಪ್ಪುತ್ತೇನೆ ಅಂತ ದೇವನೂರು ಹೇಳ್ತಾರೆ. ಆದರೂ ಈ ಕಲಸು ಮೇಲೋಗರದೊಳಗೂ ಈ ಜಡ ಸಮಾಜದಲ್ಲಿ ಇದರಿಂದಲೂ ಒಂದಿಷ್ಟು ಬದಲಾವಣೆ ಆಗುತ್ತಿರುವುದನ್ನು ನಾವು ಕಾಣಬೇಕಲ್ಲವೇ? ಹೀಗೆ ಪ್ರತ್ಯೇಕವಾಗಿ ದಲಿತರಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳನ್ನ, ಪದವಿಗಳನ್ನ ಕೊಟ್ಟಾಗ ಅಷ್ಟೋ ಇಷ್ಟೋ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಲ್ವಾ, ಕಾಣ್ಬೇಕಲ್ವಾ, ಗಮನಿಸಬೇಕಲ್ವಾ ಅಂತ ಹೇಳಿ ಅವ್ರು ಮಾತಾಡ್ತಾ ಇರೋದು. ಅವರೇ ಮುಂದೆ ಈ ದೇಶದಲ್ಲಿ ಬುದ್ಧಿಯ ವಿರುದ್ಧ, ಉತ್ತಮ ಮೌಲ್ಯಗಳ ವಿರುದ್ಧ ಒಂದು ಹೋರಾಟ ನಡೆಯುತ್ತಾ ಇದೆ. ಅದನ್ನು ನಾವು ಎದುರಿಸಬೇಕು ಎಂದಿರುವವರು ಅವರೇ ಹೇಳಿರೋದು. ಈ ದೇಶದಲ್ಲಿ ಯಾವ ಥರದ ಬುದ್ಧಿ ಇದೆ? ಅದು ಸೋಮಾರಿಯಾದ, ಪರಾವಲಂಬಿಯಾದ, ತರ್ಕದ ಅಪಾಯಕಾರಿ ಬುದ್ಧಿ. ಈ ಬುದ್ಧಿಗೂ ದುಡಿಮೆಗೂ ಸಂಬಂಧವಿಲ್ಲದ ಬುದ್ಧಿ. ಇಲ್ಲೂ ಮತ್ತೆ ವಚನಕಾರರ ಯುಗ ಇದಕ್ಕೆ ಹೊರತು. ಇಲ್ಲಿಗೆ ವಚನಕಾರರ ಬದುಕಿದೆಯಲ್ಲ, ವಚನಕಾರರ ಯುಗ ಇದೆಯಲ್ಲ, ಅದು ಮಾತ್ರ ಇದಕ್ಕೆ ಹೊರತಾಗಿದೆ ಹೊರತು ಇನ್ನೆಲ್ಲ ಹಾಗೆ ಇದೆ ಅಂತ. ದುಡಿಮೆ ಮೂಲಕ ಚಿಂತಿಸುವ ಯತ್ನ ನಡೆದ ಅಪೂರ್ವ ಕಾಲ ಅದು.
ದುಡಿಮೆ ಮಾಡುತ್ತಲೇ ಚಿಂತನೆ ನಡೆದಂತಹ ಅಪೂರ್ವವಾದಂತಹ ಕಾಲ. ಈ ಹಿಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು. ನೋಡಿ, ಇಂದು ಬುದ್ಧಿಗೆ ವಿವೇಕ, ಅಂತಃಕರಣ, ಮಾನವೀಯತೆ ಕೂಡಿಸಬೇಕಾಗಿದೆ. ಇಂದು ಬುದ್ಧಿಗೆ ಕೇವಲ ಬುದ್ಧಿನೇ ಇದೆ, ವಿವೇಕ ಇಲ್ಲ, ಅಂತಃಕರಣ ಇಲ್ಲ, ಮಾನವೀಯತೆ ಇಲ್ಲ. ಇವುಗಳನ್ನೆಲ್ಲ ನಾವು ಕೂಡಿಸಬೇಕಾಗಿದೆ ಅಂತ ಹೇಳ್ತಾರೆ. ಬರೀ ಬುದ್ಧಿಯೇ ಕೆಲಸ ಮಾಡಿಬಿಟ್ರೆ ಮತ್ತೆ ಅಸಮಾನತೆ ತಾಂಡವಾಡುತ್ತೆ, ಮಾನವೀಯತೆ ಇರಲ್ಲ ಅಂತ ಹೇಳ್ತಾ ಇರೋದು. ಅದು ಬಹಳ ಮುಖ್ಯವಾದದ್ದು. ಮುಂದೆ ದಲಿತ ಸಾಹಿತ್ಯಕ್ಕೆ ಅವರ ಚರ್ಚೆ ಬರುತ್ತದೆ. ದಲಿತರು ಬರೆದರು ಸ್ವಲ್ಪ ಕಾಲ ಪ್ರತಿಭಟನೆಗಾಗಿ, ಬರೆದು ಅನಂತರ ನಮ್ಮಂತೆಯೇ ಬರೆದಾರು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಏನೋ ಅವ್ರು ಬರಿತಾ ಇದ್ದಾರೆ, ಬರೀಲಿ, ಸ್ವಲ್ಪ ಕಾಲ ಬರಿತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ? ಪ್ರತಿಭಟನೆಗಾಗಿ ಬರೆದು ಅನಂತರ ನಮ್ಮಂತೆಯೇ ಬರೆದಾರೋ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಪ್ರತಿಭಟನೆಗೋಸ್ಕರ ಒಂದ್ ಸ್ವಲ್ಪ ಬರಿತಾ ಇದ್ದಾರೆ, ಆಮೇಲೆ ಅದನ್ನೇ ಬರೀತಾರ, ನಮ್ಮ ತರನೇ ಬರೀತಾರೆ ಇವರು. ಇದು ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಾಗುತ್ತಿಲ್ಲ. ಇನ್ನೊಂದು ವಿಚಾರ, ಬರಹಗಾರರ ಒಕ್ಕೂಟದ ಬಗ್ಗೆ ಯಾರೋ ಈ ಪ್ರಶ್ನೆ ಕೇಳಿದರು. ಒಕ್ಕಲಿಗರು, ಲಿಂಗಾಯತರು ದಲಿತರನ್ನು ಶೋಷಣೆ ಮಾಡುತ್ತಾ ಇರುವರು, ಇವರೊಟ್ಟಿಗೆ ಸಾಮರಸ್ಯ ಹೆಂಗೆ ಸಾಧ್ಯ ಅಂತ ಇನ್ನೊಬ್ರು ಯಾರೋ ಪ್ರಶ್ನೆ ಕೇಳಿದ್ರಂತೆ. ಒಕ್ಕಲಿಗರು, ಲಿಂಗಾಯತರು ದಲಿತರನ್ನ ಶೋಷಣೆ ಮಾಡ್ತಾ ಇರುವವರು, ಇವರೊಟ್ಟಿಗೆ ಸಾಮರಸ್ಯ ಹೇಗೆ ಸಾಧ್ಯ? ನಾವೆಲ್ಲ ಕೂಡಿ ಬಾಳೋದಕ್ಕೆ ಹೆಂಗ್ ಸಾಧ್ಯ? ಆಯ್ತಾ? ಇಲ್ಲ, ಇಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ದಲಿತರನ್ನು ಶೋಷಣೆ ಮಾಡ್ತಾ ಇದ್ದಾರೆ, ಸಾಮರಸ್ಯ ಹೆಂಗ್ ಸಾಧ್ಯ ಆಗತ್ತೆ? ಇಲ್ಲಿ ಶೋಷಣೆ ಸ್ಥೂಲವಾಗಿ ಎರಡು ರೀತಿಯಲ್ಲಿ ಇದೆ. ಒಂದು ಕಾಣೋದು, ಇನ್ನೊಂದು ಕಾಣದೇ ಇರೋದು. ಈ ಶೋಷಣೆ ಬಹಳ ಮೂಲವಾಗಿರೋದಿಲ್ಲ. ಈಗ ಯಾರಾದ್ರೂ ಹೊಡೆದ್ರೆ ಶೋಷಣೆ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ, ಆದ್ರೆ ಹೊಡಿತಾರೆ ಗೊತ್ತಾಗಲ್ಲ. ಹೊಟ್ಟೆ ಮೇಲೆ ಹೊಡೆದ್ರು ಅಂತಾರೆ, ಆಯ್ತಾ? ನಾನು ಹೊಟ್ಟೆ ಮೇಲೆ ಹೊಡೆದ್ರು ಅಂತಾರೆ ನೋಡಿ. ಅದು ಹೊಟ್ಟೆ ಮೇಲೆ ಯಾರಾದ್ರೂ ಹೊಡೆದ್ರ ಯಾವುದೋ ರೀತಿಯಲ್ಲಿ ಎಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು ಅಂತ ಹೇಳಿ. ಹಾಗೆ ವಿಶೇಷವಾಗಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ಹೊಡೆಯೋದು, ಅದನ್ನ ಜಾಣತನ ಅನ್ಕೊಂಡವ್ರೆ, ಬುದ್ಧಿವಂತಿಕೆ ಅನ್ಕೊಂಡವ್ರೆ. ಅದು ಅಮಾನವೀಯತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಿಲ್ಲ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅದನ್ನ. ಇಲ್ಲಿ ಶೋಷಣೆ ಸ್ಥೂಲವಾಗಿ ಎರಡೂ ರೀತಿಯಲ್ಲಿ ಇದೆ. ಒಂದು ಕಾಣೋದು, ಇನ್ನೊಂದು ಕಾಣದೇ ಇರೋದು. ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಅಂತಾರಲ್ಲ, ಹಂಗೆ. ಪ್ರತ್ಯಕ್ಷ ತೆರಿಗೆ ನಮ್ಗೆ ಗೊತ್ತಾಗತ್ತೆ, ಪರೋಕ್ಷ ತೆರಿಗೆ ಗೊತ್ತಾಗಲ್ಲ. ಯಾವ್ದಕ್ಕೆ ನಾವು ತೆರಿಗೆ ಕೊಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಪ್ರತ್ಯಕ್ಷವಾಗಿ ಮನೆ ಕಂದಾಯ, ಭೂಮಿ ಕಂದಾಯ ಇವುಗಳನ್ನ ಕಟ್ಕೊತಾ ಇದೀವಿ ಅಷ್ಟೇ, ನೀರಿನ ಕಂದಾಯ ಅಂತ. ಆದ್ರೆ ಅವುಗಳಿಗಿಂತಲೂ ಮಿಗಿಲಾದಂತಹ ಕಂದಾಯವನ್ನು ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದ್ರೆ ಪರೋಕ್ಷ ತೆರಿಗೆ. ಇಲ್ಲಿ ಬ್ರಾಹ್ಮಣರು, ಶೂದ್ರರು, ದಲಿತರು ಎಂದು ವಿಂಗಡಿಸಿದರೆ ಅವು ಬುದ್ಧಿ, ಹೃದಯ, ಹೊಟ್ಟೆಯ ತರ ರಫ್ ಆಗಿ ಇಲ್ಲಿನ ಸಂಬಂಧ ಎಂದುಕೊಳ್ಳಬಹುದೇನೋ. ಬ್ರಾಹ್ಮಣ, ಶೂದ್ರ, ದಲಿತ ಅಂತ ವಿಂಗಡಿಸಿದ್ರೆ ಇಲ್ಲಿ ಅವು ಬುದ್ಧಿ, ಹೃದಯ, ಹೊಟ್ಟೆಯ ತರ ರಫ್ ಆಗಿ ಇಲ್ಲಿನ ಸಂಬಂಧ ಎಂದುಕೊಳ್ಳಬಹುದೇನೋ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ನೋಡಿ. ಆದರೆ ಬ್ರಾಹ್ಮಣರದು ಕೇವಲ ಒಂದು ಜಾತಿ ಆಗದೆ ಬ್ರಾಹ್ಮಣರು ಕೂಡ ಹೇಸುವಂತ ತಾರತಮ್ಯವನ್ನೇ ಮೌಲ್ಯವಾಗಿಸಿದ ಒಂದು ನೀತಿಯೂ ಆಗಿಬಿಟ್ಟಿದೆ, ಹೀಗೆಂದು ಅವರಿಗೆ ಹೇಳಿದ ನೆನಪು. ತುಂಬಾ ಚೆನ್ನಾಗಿದೆ ನೋಡಿ ಈ ಮಾತು. ಆದರೆ ಬ್ರಾಹ್ಮಣರದು ಕೇವಲ ಒಂದು ಜಾತಿ ಆಗದೆ ಇನ್ನೇನು, ಬ್ರಾಹ್ಮಣರು ಕೂಡ ಹೇಸುವಂತ ತಾರತಮ್ಯವನ್ನೇ ಮೌಲ್ಯವಾಗಿಸಿದ ಒಂದು ನೀತಿಯೂ ಆಗಿಬಿಟ್ಟಿದೆ. ತಾರತಮ್ಯವನ್ನೇ ಮೌಲ್ಯವಾಗಿಸಿದ, ಇದು ಬಹಳ ಮುಖ್ಯ. ನೀ ಕಡೆ ಬರಬಾರ್ದು, ನೀನ್ ನನ್ನನ್ನು ಮುಟ್ಟಿಸ್ಕೋಬಾರ್ದು, ನಾನ್ ನಿಮ್ಮ ಮನೆಗೆ ಬರಬಾರ್ದು, ನಿನ್ನ ಮನೆಗೆ ಬರಬಾರ್ದು, ಆದ್ರೆ ನಮ್ಮ ಮನೆ ಹಿತ್ಲಿಗೆ ಬಂದು ನೀನ್ ಕೆಲಸ ಮಾಡ್ಬೋದು. ಈ ರೀತಿಯ ತಾರತಮ್ಯವನ್ನೇ ಆಮೇಲೆ ಅವನಲ್ಲೂ ಅದನ್ನ ಗಟ್ಟಿ ಮಾಡಿಸ್ತಾರೆ. ತಮ್ಮ ಮುಂದುವರಿಕೆ ಆದಂತಹ ಮಕ್ಕಳಲ್ಲೂ ಕೂಡ ಅದು ಗಟ್ಟಿ ಮಾಡಿಸ್ತಾರೆ. ಈ ತಾರತಮ್ಯವನ್ನ ಅದನ್ನ ಮೌಲ್ಯವಾಗಿಸ್ತಾರೆ, ಅದೊಂದು ವ್ಯಾಲ್ಯೂ ಮಾಡಿಸ್ತಾರೆ. ಅಪ್ಪ, ನಮಗೆ ನಿನ್ನ ಬಗ್ಗೆ ಕರುಣೆ ಇದೆ ಕಣಯ್ಯ, ಅದು ಏನ್ ಮಾಡೋದು ಸಂಪ್ರದಾಯ, ಅದು ಹಿಂದಿಂದ ನಡ್ಕೊಂಡ್ ಬಂದಿರೋದು ಅಂತ ಹೇಳ್ತಿರ್ತೀವಿ. ಅದೊಂದು ವ್ಯಾಲ್ಯೂ ಅನ್ನೋ ಹಾಗೆ ಜೋಪಾನ ಮಾಡ್ತಿರ್ತೀವಿ. ಅದು ಸ್ವಾರ್ಥ. ಮೌಲ್ಯವಾಗಿಸಿದ ಒಂದು ನೀತಿಯೂ ಆಗಿಬಿಟ್ಟಿದೆ, ಹೀಗೆಂದು ಅವರಿಗೆ ಹೇಳಿದ ನೆನಪು ಅಂತ ಹೇಳ್ಬಿಟ್ಟು ದೇವನೂರು ಮಹಾದೇವ ಹೇಳೋದು. ಕೊನೆಗೆ ನನ್ನ ಮಾತನ್ನು ಊರಾಚೆ ಪರಕೀಯವಾಗಿ ಬಿದ್ದು ನರಳುತ್ತಿರುವ ಅಸ್ಪೃಶ್ಯತೆ, ಆಕ್ರಂದನ, ಕೋಪ, ತಾಪ ಚೀರುತ್ತಿರುವುದು ಅದು ಪ್ರೀತಿಗಾಗಿ, ಸಮಾನತೆಗಾಗಿ,
ಮಾನವತೆಯ ಸ್ಪರ್ಶಕ್ಕಾಗಿ ಎಂದು ಹೇಳಿ ಮುಗಿಸುತ್ತೇನೆ. ಇದು ಬಹಳ ಮುಖ್ಯವಾದಂಥ ಮಾತು. ಇದನ್ನ ಇವರು 1973ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ ಒರಟು ಭಾಷಣದ ಲೇಖನ ರೂಪ ಅಂತ ಹೇಳ್ತಾರೆ. ನೋಡಿ, ಚೆನ್ನಾಗಿದೆ. ಕೊನೆಗೆ ನನ್ನ ಮಾತನ್ನು ಊರಾಚೆ ಪರಕೀಯವಾಗಿ ಬಿದ್ದು ನರಳುತ್ತಿರುವ ಅಸ್ಪೃಶ್ಯತೆಯ ಆಕ್ರಂದನ, ಕೋಪ ತಾಪ ಚೀರುತ್ತಿರುವುದು, ಅದು ಪ್ರೀತಿಗಾಗಿ. ಕೋಪ ತಾಪ ಎಲ್ಲ ಯಾಕೆ ಅಂದ್ರೆ ಅದು ಪ್ರೀತಿಗಾಗಿ, ಸಮಾನತೆಗಾಗಿ, ಮಾನವತೆಯ ಸ್ಪರ್ಶಕ್ಕಾಗಿ ಎಂದು ಹೇಳಿ ಮುಗಿಸುತ್ತೇನೆ. ಅದು ಆಕ್ರಂದನ ಯಾಕೆ ಮಾಡ್ತಾ ಇದೆ ಅಂತಾರೆ, ಅದು ಪ್ರೀತಿಗಾಗಿ, ಸಮಾನತೆಗಾಗಿ, ಮಾನವತೆಯ ಸ್ಪರ್ಶಕ್ಕಾಗಿ ಅಂತ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೀನಿ ಅಂತೇಳಿ ದೇವನೂರು ಮಹಾದೇವ ಅವರು 1973ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದಂಥ ಈ ಭಾಷಣ ಇದು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಅನ್ನುವಂತಹ ಈ ಲೇಖನ ಮುಕ್ತಾಯ ಆಗುತ್ತೆ. ಈ ಲೇಖನವನ್ನ ನೆಪವಾಗಿಟ್ಕೊಂಡು, ದೇವನೂರು ಮಹಾದೇವ ಅವರನ್ನ ನೆಪವಾಗಿಟ್ಕೊಂಡು ನಮ್ಮೆಲ್ಲರಲ್ಲೂ ಕೂಡ ಮಾನವೀಯತೆ ಅನ್ನುವಂಥದ್ದು ಹೇಗೆ ಅರಳಬೇಕಾಗಿದೆ, ಹೇಗೆ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿಕೊಳ್ಳುತ್ತಾ ಎಲ್ಲರಲ್ಲೂ ಕೂಡ ಮಾನವೀಯತೆ ಅನ್ನುವಂಥದ್ದು ಅನಿವಾರ್ಯವಾದಂತಹ ಒಂದು ಚೇತನ ಅನ್ನುವಂಥದ್ದನ್ನ, ಮೌಲ್ಯ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ದೇವನೂರು ಮಹಾದೇವ ಅವರು ಮಾಡಿರುವಂಥ ಈ ಭಾಷಣಕ್ಕೆ ಹೆಚ್ಚು ಅರ್ಥ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರದೊಂದು ತಿಳುವಳಿಕೆ ನಿಮ್ಮ ಅಂತರಂಗದಲ್ಲಿ ನೀವು ಮೂಡಿಸಿಕೊಂಡಿದ್ದೆ ಆದರೆ ನಿಜವಾಗ್ಲೂ ಸಮಾಜ ತುಂಬ ಸುಂದರವಾಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.